ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಓಕೆ, ನಿಮಗೆಲ್ಲ ಗೊತ್ತಿರುವಂತೆ ನಾವು ಕರೆಂಟ್ ಅಫೇರ್ಸ್ ಅನ್ನು, ಎಸ್ಪೆಷಲಿ ಪ್ರಚಲಿತ ಘಟನೆಗಳನ್ನು, ಆಕ್ಚುಲಿ ಇದು KS, PSI, PDO, FD ಉಳಿದಂತ ಎಲ್ಲ ಎಕ್ಸಾಮ್ಗಳಿಗೆ ಬೆನಿಫಿಟ್ ಆಗುತ್ತಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದೀವಿ. ಇದು ಜೂನ್ ತಿಂಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದೆ. ಇದು 3ನೇ ಭಾಗ. ಆಲ್ರೆಡಿ 2 ಭಾಗಗಳನ್ನು ಕೂಡ ನಾವು ವಾಚ್ ಮಾಡಿದೀವಿ. ಇದು 3ನೇ ಭಾಗವನ್ನು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ ವಿಜಯನಗರ. ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಇವತ್ತಿನ ಟಾಪಿಕ್ ಏನಂತಂದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ KK ವೇಣುಗೋಪಾಲ್. ಓಕೆನಾ, ರೀಸೆಂಟ್ ಆಕ್ಚುಲಿ ಈ KK ವೇಣುಗೋಪಾಲ್ ಅವರು ನ್ಯೂಸ್ ಅಲ್ಲಿದ್ರು. ಯಾಕಂದ್ರೆ ಇತ್ತೀಚೆಗೆ ಏನಂತಂದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರುವಂತಹ ರಾಮನಾಥ್ ಕೋವಿಂದ್ ಅವರು ಏನಂದ್ರೆ ನಮ್ಮ ದೇಶದ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಗಿರುವಂತ ಅಟಾರ್ನಿ ಜನರಲ್ ಆಫ್ ಇಂಡಿಯಾಗೆ ಏನಂತಂದ್ರೆ ಆಕ್ಚುಲಿ ಇವರನ್ನ ಮತ್ತೆ 1 ವರ್ಷ ಏನಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಧಿಕಾರಾವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ. ಅದು KK ವೇಣುಗೋಪಾಲ್ ಅಂತ. ಅಂದ್ರೆ ಪ್ರಸ್ತುತವಾಗಿ ನಮ್ಮ ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿ ಕೆಲಸ ಮಾಡ್ತಿರೋದು KK ವೇಣುಗೋಪಾಲ್ ಅವರು. ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ, ನೋಡಿ, ಈ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇದೆಯಲ್ಲ, ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಇವರನ್ನು ನಾವು ಭಾರತದ ಉನ್ನತ ನ್ಯಾಯಾಂಗ ಅಧಿಕಾರಿ ಅಂತ ಕರೀತಾರೆ. ಹೈಯೆಸ್ಟ್ ಲಾ ಆಫೀಸರ್ ಆಫ್ ದಿ ಇಂಡಿಯಾ ಅಂತ ಕರಿತೀವಿ ಈ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ. ಹಾಗಾಗಿ ರೀಸೆಂಟ್ ಆಗಿ ಏನ್ ಮಾಡಿದ್ರು, ನಮ್ಮ ದೇಶದ ರಾಷ್ಟ್ರಪತಿಗಳಾದಂತಹ ರಾಮನಾಥ್ ಕೋವಿಂದ್ ಅವರು ಇವರನ್ನ ಮತ್ತೆ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು ಒಂದು ಅಧಿಕಾರಾವಧಿಯನ್ನ. KK ವೇಣುಗೋಪಾಲ್ ಅವರದ್ದು. ಹಾಗಾಗಿ ನಮಗೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇದೆಯಲ್ಲ, ಇದನ್ನ ಸಂವಿಧಾನದಲ್ಲಿ ನಮಗೆ ಆರ್ಟಿಕಲ್ 76 ಅಲ್ಲಿ ಗೊತ್ತಾಗುತ್ತೆ ನಮಗೆ, ಅಥವಾ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 76 ಏನಿಡುತ್ತಂದ್ರೆ ಆಕ್ಚುಲಿ ನಮ್ಮ ದೇಶಕ್ಕೆ ಒಬ್ಬ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇರತಕ್ಕದ್ದು, ಮತ್ತೆ ಇವರನ್ನ ಅಪಾಯಿಂಟ್ ಮಾಡುವಂತದ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರುತ್ತೆ ನೋಡಿ. ಓಕೆನಾ, ಹಾಗಾಗಿ ಭಾರತ ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡುವಂತವ್ರು ಯಾರಂತಂದ್ರೆ ಅದು ನಮ್ಮ ದೇಶದ ರಾಷ್ಟ್ರಪತಿಗಳು ಅಂಡರ್ ಆರ್ಟಿಕಲ್ 76 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಜೊತೆಗೆ ಹಾಗಾದ್ರೆ ನೀವು ಕೇಳ್ಬೋದು, ಸರ್ ನಮ್ಮ ದೇಶದಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗ್ಬೇಕಾದ್ರೆ ಏನ್ ಕ್ವಾಲಿಫಿಕೇಶನ್ ಇರಬೇಕು, ಅಥವಾ ಅವ್ರಿಗಿರ್ಬೇಕಂತ ಅರ್ಹತೆಗಳೇನಂತಂದ್ರೆ ಅವ್ರು ಏನಾಗಿರ್ಬೇಕಂತಂದ್ರೆ ಒಬ್ಬ ನಮ್ಮ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗುವಂತ ಎಲ್ಲಾ ಒಂದು ಕ್ವಾಲಿಫಿಕೇಶನ್ ಅಂತ ಹೊಂದಿರ್ಬೇಕಂತಂದ್ರೆ ಮಸ್ಟ್ ಬಿ ಪರ್ಸನ್ ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಆಸ್ ಎ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಹಾಗಾದ್ರೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಾದ್ರೆ ಏನು ಅರ್ಹತೆಗಳಿರ್ಬೇಕು? ಎನಿ ಐಡಿಯಾ? ಎಸ್, ಓಕೆನಾ. ನೋಡಿ, ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಾದ್ರೆ ಆತ ಏನಾಗಿರ್ಬೇಕು? ಫಸ್ಟ್ ಕಂಡೀಷನ್ ಅಂದ್ರೆ ಭಾರತದ ಪ್ರಜೆ ಆಗಿರ್ಬೇಕು. 2ನೇ ಕಂಡೀಷನ್ ಏನಂದ್ರೆ ಆತ 5 ವರ್ಷಗಳ ಕಾಲ ಏನಂದ್ರೆ 5 ವರ್ಷಗಳ ಕಾಲ ಹೈಕೋರ್ಟ್ ಅಲ್ಲಿ ಜಡ್ಜ್ ಆಗಿ ಕೆಲಸ ಮಾಡಿರ್ಬೇಕು. ಇಲ್ಲಾಂದ್ರೆ 10 ವರ್ಷಗಳ ಕಾಲ ಏನಾಗಿರ್ಬೇಕು? ಹೈಕೋರ್ಟ್ಗಳಲ್ಲಿ, ಉಚ್ಚ ನ್ಯಾಯಾಲಯದಲ್ಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡಿರ್ಬೇಕು. 2ನೇ ಕಂಡೀಷನ್. ಅರ್ಥ ಆಯ್ತಾ? ಫಸ್ಟ್ ಭಾರತದ ಪ್ರಜೆ ಆಗಿರ್ಬೇಕು. 2ನೇದ್ದು ಆತ ಹೈಕೋರ್ಟ್ ಅಲ್ಲಿ ಅಂದ್ರೆ 10 ವರ್ಷಗಳ ಕಾಲ ಜಡ್ಜ್ ಆದ್ರಾಗಿರ್ಬೋದು, ಇಲ್ಲಾಂದ್ರೆ 5 ವರ್ಷಗಳ ಕಾಲ ಜಡ್ಜ್ ಆದ್ರಾಗಿರ್ಬೋದು, ಇಲ್ಲಾಂದ್ರೆ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರ್ಬೇಕು. ಒಂದು ಕಂಡೀಷನ್ ಅಪ್ಲೈ ಆದ್ರೆ ಓಕೆನಾ. ಓಕೆ, 3ನೇದು ಏನಂದ್ರೆ ಅವರು ರಾಷ್ಟ್ರಪತಿಯವರ ಒಂದು ಅಭಿಪ್ರಾಯದಲ್ಲಿ ಒಬ್ಬ ಎಮಿನೆಂಟ್ ಜೂರಿಸ್ಟ್ ಆಗಿರ್ಬೇಕು. ಏನಾಗಿರ್ಬೇಕು? ಒಬ್ಬ ಎಮಿನೆಂಟ್ ಅಥವಾ ಏನಂದ್ರೆ ಉನ್ನತವಾದಂತ ನ್ಯಾಯಾಧೀಶನಾಗಿರ್ಬೇಕು ಅಥವಾ ನ್ಯಾಯವಂತನಾಗಿರ್ಬೇಕು. ಅಂತವ್ರಿಗೆ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಅಪಾಯಿಂಟ್ ಆಗ್ಬಹುದು. ಹಾಗಾಗಿ ಇಲ್ಲಿ 76 ಪ್ರಕಾರ ಕೂಡ ಏನಂತಂದ್ರೆ ಆಕ್ಚುಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡಬೇಕಾದ್ರೆ ಆತ ಸುಪ್ರೀಂ ಕೋರ್ಟ್ ಜಡ್ಜ್ ಆಗುವಂತ ಎಲ್ಲಾ ಅರ್ಹತೆಗಳನ್ನ ಹೊಂದಿದರೆ ಆತನಿಗೆ ನಮ್ಮ ದೇಶದಲ್ಲಿ ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿ ಅಪಾಯಿಂಟ್ ಮಾಡ್ತಾರೆ ರಾಷ್ಟ್ರಪತಿಯವರು. ಓಕೆನಾ. ಹಾಗಾಗಿ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ 15ನೇ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಕೆಲಸ ಮಾಡ್ತಾ ಇದ್ದಾರೆ, ಅದೇ KK ವೇಣುಗೋಪಾಲ್ ಅಂತ. ಹಾಗಾದ್ರೆ ಫಸ್ಟ್ ಯಾರಿದ್ರು ಅಂತ ಕೇಳ್ಬೋದು ನೀವು. ಹಾಗಾಗಿ ನಮ್ಮ ದೇಶದ ಮೊಟ್ಟ ಮೊದಲ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂದ್ರೆ ಅದು MC ಸೆಟಲ್ವಾಡ್ ನೋಡಿ. ಓಕೆನಾ, MC ಸೆಟಲ್ವಾಡ್ ಬಿಕಮ್ ದ ಫಸ್ಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ. ಓಕೆನಾ, ಇನ್ 1951 ಅಪಾಯಿಂಟ್ ಆಗ್ತಾರೆ, ರೈಟ್. ಜೊತೆಗೆ ಇವರನ್ನ ಯಾರು ರಿಮೂವ್ ಮಾಡ್ತಾರೆ ಅಂದ್ರೆ ಗೊತ್ತಿರಲಿ, ಅದು ಕೂಡ ರಾಷ್ಟ್ರಪತಿಯವರು ಇವರನ್ನ ಕೆಲಸದಿಂದ ತೆಗೆದುಹಾಕುವಂತ ಒಬ್ಬ ಅಧಿಕಾರಿ, ಒಂದು ಪರ್ಸನ್ ಅಂತಂದ್ರೆ ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಾರೆ. ಜೊತೆಗೆ ಇವರ ಅಧಿಕಾರಾವಧಿಯನ್ನ ಸಂವಿಧಾನದಲ್ಲಿ ಫಿಕ್ಸ್ ಮಾಡಿಲ್ಲ. ಓಕೆನಾ, ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಫಿಕ್ಸ್ ಟು ಪ್ರೊವೈಡ್ ಟು ಫಿಕ್ಸ್ ದ ಟೆನ್ಯೂರ್ ಆಫ್ ದಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅಂದ್ರೆ ಇವರ ಅಧಿಕಾರಾವಧಿಯನ್ನ ನಮ್ಮ ಸಂವಿಧಾನದಲ್ಲಿ ಯಾವುದೇ ರೀತಿ ಫಿಕ್ಸ್ ಮಾಡಿಲ್ಲ. ಆದ್ರೆ ಏನಂದ್ರೆ ಇವರು ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಕರಿತೀವಿ. ಅಂದ್ರೆ ರಾಷ್ಟ್ರಪತಿ ಇಚ್ಛಿಸುವವರೆಗೂ ಕೂಡ ಏನ್ ಮಾಡಬಹುದು, ಅವರು ಆಫೀಸ್ ಅಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿ ಮುಂದುವರಿಬಹುದು. ಓಕೆನಾ. ಮತ್ತೆ ಇವರನ್ನು ತೆಗೆದುಹಾಕಬೇಕಾದ್ರೆ ಯಾವುದೇ ರೀತಿಯಾದಂತ ಒಂದು ಗ್ರೌಂಡ್ ಅನ್ನು ಕೂಡ, ಯಾವುದೇ ರೀತಿಯ ಒಂದು ಏನಂತಾರೆ ಇದು ಗ್ರೌಂಡ್ಸ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದು ಕೂಡ ಗೊತ್ತಿರ್ಬೇಕು ನಿಮಗೆ. ಜೊತೆಗೆ ಇವ್ರೇನಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಒಬ್ಬ
ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೆ. ಏನಾಗಿ ನಮ್ಮ ಕೇಂದ್ರ ಸರ್ಕಾರದ ಒಬ್ಬ ಅಡ್ವೊಕೇಟ್ ತರ ಕೆಲಸ ಮಾಡ್ತಾರೆ ಈ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ. ಓಕೆನಾ? ಸೊ ಹಾಗಾಗಿ ಇಷ್ಟು ಗೊತ್ತಿರಬೇಕು. ಇನ್ನೊಂದು ವಿಶೇಷ ಏನಂದ್ರೆ ನೋಡಿ, ಇಲ್ಲಿ ಆಕ್ಚುಲಿ ಇವ್ರು ಏನಂದ್ರೆ ಇವ್ರಿಗೆ ಒಬ್ಬ MP ಗೆ ಏನ್ ಪವರ್ಸ್ ಕೊಟ್ಟಿರ್ತಾರೆ, ಎಲ್ಲ ಪವರ್ಸ್ ಕೊಟ್ಟಿರ್ತಾರೆ ಅವ್ರಿಗೆ. ಹೌದಾ? ಒಬ್ಬ ಲೋಕಸಭಾ ಸದಸ್ಯ ಅಥವಾ ರಾಜ್ಯಸಭಾ ಸದಸ್ಯನಿಗೆ ಏನು ಅಧಿಕಾರಗಳಿರ್ತವೆ ಅವೆಲ್ಲವೂ ಕೂಡ ಇವ್ರಿಗೆ ಕೂಡ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಆದ್ರೆ ಎಕ್ಸೆಪ್ಟ್ ಒನ್ ಅಂತ, ಇವರು ಕೂಡ ಏನ್ ಮಾಡ್ಬೋದು, ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಡಿಸ್ಕಸ್ ಮಾಡಬಹುದು, ಡಿಬೇಟ್ ಮಾಡಬಹುದು, ಬಿಲ್ ಇಂಟ್ರೊಡ್ಯೂಸ್ ಮಾಡಬಹುದು. ಆದ್ರೆ ಇವರಿಗೆ ರೈಟಿಂಗ್ ಓಟ್ ಬಿಟ್ಟು, ಅಂದ್ರೆ ಅಲ್ಲಿ ಯಾವುದೇ ರೀತಿ ಓಟ್ ಹಾಕ್ಲಿಕ್ಕೆ, ಮತ ಹಾಕ್ಲಿಕ್ಕೆ ಅವಕಾಶ ಇರಂಗಿಲ್ಲ. ಅದನ್ನ ಬಿಟ್ಟು ಇವ್ರು ಎಲ್ಲಾ ಪವರ್ಸ್ ಅನ್ನ ಒಬ್ಬ MP ಯಾವ ರೀತಿ ಎಂಜಾಯ್ ಮಾಡ್ತಾನೆ ಆ ತರ ಎಲ್ಲಾ ಪವರ್ಸ್ ಗಳನ್ನ ಕೂಡ ಹೋಗಿ ಎಂಜಾಯ್ ಮಾಡಬಹುದು. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಇದನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಪಾಲಿಟಿಯಲ್ಲಿ ಓದ್ತೀರಾ. ಸೊ ಆರ್ಟಿಕಲ್ 76 ಅಂದ್ರೆ ಗೊತ್ತಿರಬೇಕು, ಅದು ಅಟಾರ್ನಿ ಜನರಲ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿದೆ. ಅದೇ ರೀತಿ ಇನ್ನು ಸ್ಟೇಟಿಗೆ ಬಂದಾಗ ನೋಡಿ, ಹೌದಾ? ಸ್ಟೇಟ್ ಅಲ್ಲಿ ಏನಂದ್ರೆ, ಸ್ಟೇಟ್ ಅಲ್ಲಿ ಕೂಡ ಒಬ್ಬ ಏನಾಗಿರ್ತಾನೆ, ಹೈಯೆಸ್ಟ್ ಲಾ ಆಫೀಸರ್ ಇರ್ತಾನೆ ಅಥವಾ ಉನ್ನತ ನ್ಯಾಯಾಂಗ ಅಧಿಕಾರಿ ಇರ್ತಾನೆ. ಅವ್ರನ್ನ ನಾವು ಏನಂತ ಕರಿತೀವಿ, ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಅಂತ ಕರಿತೀವಿ ನೋಡಿ. ಹೌದಾ? ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಅಂತ ಕರಿತೀವಿ. ಅಂಡರ್ ಆರ್ಟಿಕಲ್ 165 ನೋಡಿರ್ತೀವಿ. ಇಲ್ಲಿ ಏನ್ ಮಾಡ್ತಾರೆ, ರಾಜ್ಯಪಾಲರು ಒಂದು ರಾಜ್ಯದ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಇವರು ಕೂಡ ಕರ್ನಾಟಕ ರಾಜ್ಯದ ಅಥವಾ ಯಾವುದೇ ರಾಜ್ಯದ ಉನ್ನತ ನ್ಯಾಯಾಂಗದ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಓಕೆನಾ? ಸೊ ಹಾಗಾಗಿ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಸ್ಟೇಟ್ ಯಾರಂತಂದ್ರೆ ಅದು ಪ್ರಭುಲಿಂಗ್ ಕೆ ನಾವಡಗಿ. ಇಲ್ಲಿ ಕಾಣಿಸ್ತದೆ ಇಮೇಜ್, ಇವರೇ ಪ್ರಭುಲಿಂಗ್ ಕೆ ನಾವಡಗಿ ಅವರು ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ಈ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ರೈಟ್, ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ನಮ್ಮ ಭಾರತದ ಏನು ಕೇಂದ್ರ ಸರ್ಕಾರದ ಏನು ಕ್ಯಾಬಿನೆಟ್ ಏನ್ ಮಾಡಿದ್ರೆ ಒಂದು ಬಹಳ ಮಹತ್ವಪೂರ್ಣವಂತ ಯೋಜನೆಗೆ ಅನುಮೋದನೆ ನೀಡಿತು. ಅದು ಏನಂತಂದ್ರೆ ಡೀಪ್ ಓಷನ್ ಮಿಷನ್ ಅಂತ. ಓಕೆನಾ? ಸೊ ಮೇ ಬಿ ಈ ತರ ಕ್ವಶನ್ಗಳನ್ನ ನಿಮಗೆ ಮೇನ್ಸ್ ಅಲ್ಲಿ ಜಾಸ್ತಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಪ್ರಿಲಿಮ್ಸ್ ಅಲ್ಲಿ ಕೂಡ ಕೇಳ್ತಾರೆ, ಬಟ್ ಮೇನ್ಸ್ ಅಲ್ಲಿ ಕೇಳುವಂಥದ್ದು ಜಾಸ್ತಿ ಇರುತ್ತೆ ಚಾನ್ಸಸ್. ಓಕೆನಾ? ಇದನ್ನ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಓದ್ಬೋದು. ಹೌದಾ? ಸೊ ಹಾಗಾಗಿ ಡೀಪ್ ಓಷನ್ ಮಿಷನ್ ಅಂತ ಕರಿತೀವಿ, ಅಥವಾ ಆಳ ಸಮುದ್ರದ ಒಂದು ಯೋಜನೆಯಾಗಿದೆ. ಓಕೆನಾ? ಹೆಸರು ಹೇಳ್ತಾ ಇದ್ದು ಡೀಪ್ ಓಷನ್ ಮಿಷನ್ ಅಂತಂದ್ರೆ ಸಮುದ್ರದ ಆಳದಲ್ಲಿ ಏನೋ ಒಂಥರ ಎಕ್ಸ್ಪ್ಲೋರೇಷನ್ ಮಾಡುತ್ತೆ, ರಿಸರ್ಚ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಜಸ್ಟ್ ನಮಗೆ ಟೈಟಲ್ ನೋಡಿದ ತಕ್ಷಣ. ಸೊ ಹಾಗಾದ್ರೆ ಏನಿದು ಪ್ರಾಜೆಕ್ಟ್ ಅಂತ ನೋಡ್ತಾವೆ ನೋಡಿ, ಡೀಪ್ ಓಷನ್ ಮಿಷನ್ ಅಂತ. ಸೊ ಇದು ಒಂಥರ ಮಾಡೆಲ್ ಕಾಣ್ತಾ ಇದೆ, ಅದ ನಿಮಗೆ ಇಲ್ಲಿ ನೋಡಿ. ಆಕ್ಚುಲಿ ಸಮುದ್ರದ ಮೇಲ್ಗಡೆ ಒಂಥರ ಅಡುಗು ತರ ಇರುವಂತದ್ದು, ಅದ್ರೊಳಗಡೆ ಏನ್ ಮಾಡ್ತಾ ಇದೆ ನೋಡಿ, ಇಲ್ಲೆಲ್ಲ ಕೂಡ ಸೊ ಮಿನರಲ್ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಸಮ್ ಮಾಡೆಲ್ ಆಫ್ ದಿ ಡೀಪ್ ಓಷನ್ ಮಿಷನ್ ಅಂತ. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಡೀಟೇಲ್ಡ್ ಆಗಿ. ರೀಸೆಂಟ್ ಏನ್ ಮಾಡಿದೆ ಅಂದ್ರೆ ಆಕ್ಚುಲಿ ನಮ್ಮ ಕೇಂದ್ರದ ಕ್ಯಾಬಿನೆಟ್ ಈ ಒಂದು ಡೀಪ್ ಓಷನ್ ಮಿಷನ್ ಅಂತ ಒಂದು ಪ್ರಾಜೆಕ್ಟ್ ಗೆ, ಅಂದ್ರೆ ಬಹಳ ದೀರ್ಘಕಾಲದ ಪ್ರಾಜೆಕ್ಟ್ ಗೆ ಏನಂತಂದ್ರೆ ಆಕ್ಚುಲಿ ಒಂದು ರೀಸೆಂಟ್ ಆಗಿ ಅನುಮೋದನೆ ನೀಡಿದೆ. ಓಕೆನಾ? ಸೊ ಹಾಗಾಗಿ ಇದಕ್ಕೆ ಏನಂದ್ರೆ ಸುಮಾರು 4077 ಕೋಟಿ ವೆಚ್ಚದಲ್ಲಿ ಅಂದ್ರೆ ಆಕ್ಚುಲಿ 5 ವರ್ಷಗಳ ಒಂದು ಹಂತದಲ್ಲಿ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದರ ಉದ್ದೇಶ ಏನು, ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಕ್ವಶನ್ ಬರುತ್ತೆ. ಹೌದಾ? ಏನಂತಂದ್ರೆ ನೋಡಿ, ಆಕ್ಚುಲಿ ಈ ಡೀಪ್ ಓಷನ್ ಮಿಷನ್ ಮುಖಾಂತರ ಏನಾಗುತ್ತೆ ಅಂತಂದ್ರೆ ನಮಗೆ ಆಳವಾದ ಸಮುದ್ರದಲ್ಲಿ ಗಣಿಗಾರಿಕೆ ಮಾಡಬಹುದು. ಹೌದಾ? ಅಂದ್ರೆ ನಮಗೆ ಬರೀ ಭೂಮಿ ಮೇಲ್ಗಡೆ ಮಾತ್ರ ಏನ್ ಮಾಡ್ತೀವಿ, ಗಣಿಗಾರಿಕೆ ಮಾಡ್ತೀವಿ, ಅಂದ್ರೆ ಲ್ಯಾಂಡ್ ಅಲ್ಲಿ ಮಾಡ್ತೀವಿ, ಬಟ್ ಓಷನ್ಸ್ ಅಲ್ಲಿ ಅಥವಾ ವಾಟರ್ ಅಲ್ಲಿ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ಡೀಪ್ ಓಷನ್ ಮಿಷನ್ ಮುಖಾಂತರ ಏನ್ ಮಾಡ್ಬೋದು, ನಾವು ಆಳವಾಗಿ ಸಮುದ್ರದಲ್ಲಿ ಸಿಗುವಂತ ಮಿನರಲ್ಸ್ ಗಳನ್ನ ಅಥವಾ ಖನಿಜಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು ಥ್ರೂ ಮೈನಿಂಗ್ ಅಥವಾ ಗಣಿಗಾರಿಕೆ ಮೂಲಕ. ಅದೇ ರೀತಿ ನಾವೇನ್ ಮಾಡ್ಬೋದು, ಸಾಗರ ಹವಾಮಾನ ಬದಲಾವಣೆ ಅಂತ ಕರೀತಾರೆ, ಅಂದ್ರೆ ಓಷನ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ನೋಡಿ, ಈಗ ನಮಗೆ ಸಾಮಾನ್ಯವಾಗಿ ಭೂಮಿ ಮೇಲ್ಗಡೆ ಏನು ಚೇಂಜ್ ಆಗುತ್ತೆ ಅಂತ ನಮಗೆ ಸೊ ಗೊತ್ತಾಗುತ್ತೆ. ಹೌದಾ? ಅದೇ ರೀತಿ ಈ ಸಾಗರದ ಒಳಗಡೆ, ಓಷನ್ ಒಳಗಡೆ ಕೂಡ ಏನಂದ್ರೆ ಯಾವ್ದೇ ರೀತಿ ಈ ಒಂದು ಕ್ಲೈಮೇಟ್ ಚೇಂಜ್ ಆಗುತ್ತೆ, ಯಾವ ರೀತಿ ಓಷನ್ಸ್ ಗಳು ಹುಟ್ಟುಕೊಳ್ಳುತ್ತೆ, ಎಲ್ಲವನ್ನು ಕೂಡ ಏನ್ ಮಾಡಬಹುದು, ಸ್ಟಡಿ ಮಾಡಬಹುದು. ಜೊತೆಗೆ ನಾವೇನ್ ಮಾಡಬಹುದು, ನೀರೊಳಗಿನ ವಾಹನಗಳಂತ ಕರೀತಾರೆ. ಹೌದಾ? ಫಾರ್ ಎಕ್ಸಾಂಪಲ್ ನಿಮಗೆ ಸಬ್ಮರೀನ್ ಅಂತ ಕೇಳಿದ್ದಾರೆ. ಅದೇನಂದ್ರೆ ನೋಡಿ, ಆಕ್ಚುಲಿ ಅದನ್ನ ಡಿಫೆನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಏನ್ ಮಾಡುತ್ತಾರೆ, ಭೂಮಿ ಅಂದ್ರೆ ಈ ಸಮುದ್ರ ಆಳದಲ್ಲಿ ಬಿಟ್ಟಿರ್ತಾರೆ, ಅದರೊಳಗಡೆ ಇರುತ್ತೆ. ಅದು ಪ್ರತಿಯೊಂದು ಕೂಡ ಏನಂತಂದ್ರೆ ಆಕ್ಚುಲಿ ಯಾರಾದ್ರೂ ಒಂಥರ ಏನ್ ಟೆರರಿಸ್ಟ್ ಆಕ್ಟಿವಿಟಿಗಳನ್ನ ಅಥವಾ ಏನಂದ್ರೆ ಪ್ರತಿಯೊಂದನ್ನು ಕೂಡ ಏನ್ ಮಾಡುತ್ತೆ, ಅದು ಸೊ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅದನ್ನ ನಾವು ಸಬ್ಮರೀನ್ ಅಂತ ಕರಿತೀವಿ ನೋಡಿ. ಆ ತರ ವೆಹಿಕಲ್ಸ್ ಗಳನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಜೊತೆಗೆ ನಾವು ನೀರೊಳಗೆ ರೋಬೋಟಿಕ್ಸ್ ಅನ್ನ ಕೂಡ, ಹೌದಾ? ಈಗ ನೋಡಿ ಏನಂದ್ರೆ ನಾವು ಎಷ್ಟೋ ಸಲ ಈಗ ಫ್ಯಾಕ್ಟ್ರಿಗಳಿಗೆ ಹೋದ್ರೆ ಏನ್ ಮಾಡ್ತಾರೆ, ರೋಬೋಟಿಕ್ಸ್ ಮುಖಾಂತರನೇ ಸಾಕಷ್ಟು ಕೆಲಸಗಳು ಮಾಡ್ತಿರ್ತಾರೆ. ಅದೇ ರೀತಿ ಕೂಡ ನಾವು ನೀರಲ್ಲಿ ಕೂಡ ಏನ್ ಮಾಡ್ಬೋದು, ರೋಬೋಟಿಕ್ಸ್ ಯೂಸ್ ಮಾಡ್ಕೊಂಡು ಅಥವಾ ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ಡ್ರೋನ್ ಅಂದ್ರೆ ಸಾಮಾನ್ಯವಾಗಿ ನಾವು ಫ್ಲೈ ಮಾಡುತ್ತೆ. ಓಕೆನಾ? ಇಲ್ಲಿ ರೋಬೋಟಿಕ್ಸ್ ಬರುತ್ತೆ. ಅದ್ರ ಮುಖಾಂತರ ಏನ್ ಮಾಡ್ಬೋದು, ತಂತ್ರಜ್ಞಾನಗಳ ಮೇಲೆ ಅಂದ್ರೆ ಆಕ್ಚುಲಿ ಈ ಒಂದು ಮಷಿನ್ ಅಂದ್ರೆ ವರ್ಕ್ ಮಾಡ್ತಾ ಇದೆ, ಮಷಿನ್ ಎಲ್ಲ ವರ್ಕ್ ಮಾಡ್ತಾ ಇದೆ. ಅದೇ ಡೀಪ್ ಓಷನ್ ಮಿಷನ್ ಅಂತ. ಓಕೆನಾ? ಇದಕ್ಕೆ ಪ್ರೆಸೆಂಟ್ ಅಂದ್ರೆ ಪ್ರಸ್ತುತವಾಗಿ 5 ವರ್ಷಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಖರ್ಚಾಗುವಂತ ಅಮೌಂಟ್ ಎಷ್ಟು ಅಂದ್ರೆ 4077 ಕೋಟಿ ಅಂತ.
ಓಕೆನಾ. ಸೊ ಹಾಗಾದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಯಾರು ನೋಡಲ್ ಮಾಡ್ತಾರೆ ಅಂತಂದ್ರೆ ಗೊತ್ತಿರಬೇಕು, ಎಕ್ಸಾಂಪಲ್ ಕೇಳಬಹುದು ನಿಮ್ಗೆ. ದಟ್ ಈಸ್ ಕಾಲ್ಡ್ ದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ. ಅಂದ್ರೆ ಭೂವಿಜ್ಞಾನಗಳ ಸಚಿವಾಲಯ ಇದೆಯಲ್ಲ, ಅದೇನಂದ್ರೆ ಈ ಒಂದು ಸ್ಕೀಮ್ ಅನ್ನ ಅಥವಾ ಮಿಷನ್ ಅನ್ನ ಪ್ರತಿಯೊಂದನ್ನು ಕೂಡ ಏನ್ ಮಾಡುತ್ತೆ, ಅದು ಮಾನಿಟರ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ, ಮತ್ತೆ ನೋಡಲ್ ಒಂದು ಏಜೆನ್ಸಿ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾದ್ರೆ ಒಂದು ಕ್ವಶನ್ ನಿಮಗೆ, ಪ್ರಸ್ತುತವಾಗಿ ಕೇಂದ್ರ ಸರ್ಕಾರದ ಕೇಂದ್ರ ಭೂವಿಜ್ಞಾನಗಳ ಸಚಿವರಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಓಕೆನಾ. ಸೊ ಯಾರಂತಂದ್ರೆ ಅದು ಹರ್ಷವರ್ಧನ್ ಅವರು. ಓಕೆ, ಡಾಕ್ಟರ್ ಹರ್ಷವರ್ಧನ್. ಪ್ರಸ್ತುತವಾಗಿ ಇವರು ಏನಂದ್ರೆ ನೋಡಿ, ಡಾಕ್ಟರ್ ಹರ್ಷವರ್ಧನ್ ಇದಾರಲ್ಲ, ಇವರು ಪ್ರಸ್ತುತವಾಗಿ ದ ಮಿನಿಸ್ಟ್ರಿ ಆಫ್ ದಿ ಅರ್ತ್ ಸೈನ್ಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, 3 ಪೋರ್ಟ್ಫೋಲಿಯೋ ಕೂಡ ಇವರೇ ಇದು ಮಾಡ್ತಿರುವಂತದ್ದು. ಹೌದಾ. ಆರೋಗ್ಯ ಸಚಿವರು ಕೂಡ ಇವರೇ, ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕೂಡ ಇವರೇ, ಹಾಗೆ ಭೂ ವಿಜ್ಞಾನಗಳ ಸಚಿವರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಹರ್ಷವರ್ಧನ್ ಅವರು. ಓಕೆನಾ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ, ಡೀಪ್ ಓಷನ್ ಮಿಷನ್ ಬಗ್ಗೆ. ಸೊ ಏನಂದ್ರೆ ಈ ಡೀಪ್ ಓಷನ್ ಮಿಷನ್ ಇದೆಯಲ್ಲ, ಇದಕ್ಕೇನಂದ್ರೆ 6 ಪ್ರಮುಖವಾದಂತಹ ಒಂದು ಕಾರ್ಯಾಚರಣೆಗಳ ಮಾಡ್ತಾರೆ. ಅಂದ್ರೆ 6 ಕಾಂಪೋನೆಂಟ್ ಇದೆ. ಅಂದ್ರೆ ಈ ಒಂದು ಯೋಜನೆ ಮೂಲಕ ಏನಂದ್ರೆ ಆಕ್ಚುಲಿ 6 ವಿಷಯಗಳನ್ನ ಏನಂತಂದ್ರೆ ಕಾರ್ಯಾಚರಣೆ ಮಾಡ್ಬೇಕು ಅನ್ಕೊಂಡದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಏನಂತ ನೋಡ್ತಾ ಹೋಗೋಣ. ಫಸ್ಟ್ ಕಾರ್ಯಾಚರಣೆ ಅಥವಾ ಕಾಂಪೋನೆಂಟ್ ಅಂದ್ರೆ ಆಳ ಸಮುದ್ರ ಗಣಿಗಾರಿಕೆ ಮತ್ತು ಮಾನವ ಸಹಿತ ಜಲಾಂತರ್ಗಾಮಿ ತಂತ್ರಜ್ಞಾನಗಳ ಅಭಿವೃದ್ಧಿ ಅಂತ ಕರೀತಾರೆ. ನೋಡಿ, ಈಗ ಏನಂದ್ರೆ ನಮಗೆ ಡೀಪ್ ಅಲ್ಲಿ ಓಷನ್ಸ್ ಅಲ್ಲಿ ಏನಂತಂದ್ರೆ ಮೇಜರ್ ಆಗಿ ನಾವೆಲ್ಲ ಏನ್ ಮಾಡ್ತೀವಿ, ಬರೋ ಫಿಶಿಂಗ್ ಮಾಡ್ತೀವಿ, ಆದ್ರೆ ಮೇ ಬಿ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ಅದಕ್ಕಿಂತ ಆಳವಾಗಿ ಹೋದ್ರೆ ಏನಾಗುತ್ತೆ, ನಮಗೆ ಅಲ್ಲಿ ಸಾಕಷ್ಟು ಒಂದು ಮಿನರಲ್ಸ್ ಗಳು ಸಿಗ್ತವೆ, ಆಮೇಲೆ ಡಿಫ್ರೆಂಟ್ ಆಗಿರುವಂತಹ ಒಂದಿದ್ರೆ ಅನಿಮಲ್ಸ್ ಕೂಡ ಸಿಗ್ತಾ ಹೋಗ್ತವೆ. ಸೊ ಅದಕ್ಕೆ ಏನಂದ್ರೆ ಆಕ್ಚುಲಿ ಈ ಒಂದು ಮಿಷನ್ ನ ಮುಖ್ಯ ಉದ್ದೇಶ ಏನಂದ್ರೆ ಆಳ ಸಮುದ್ರದಲ್ಲಿ ಗಣಿಗಾರಿಕೆ ಮಾಡುವಂತದ್ದು. ನೋಡಿ ಅಂದ್ರೆ ಇದ್ರ ಏನ್ ಮಾಡ್ತಾರೆ ಅಂತ ಆಕ್ಚುಲಿ ಈ ಮಿಷನ್ ಅಡಿಯಲ್ಲಿ ಸುಮಾರು 3 ಜನರಿಗೆ ಏನ್ ಮಾಡ್ತಾರಂತೆ, ಟ್ರೈನ್ ಮಾಡ್ತಾರಂತೆ. ಅವ್ರು ಯಾವ ರೀತಿ ಅಷ್ಟೊಳಗಡೆ ಹೋಗಿ ಅವ್ರು ಬದುಕಬಹುದು, ಮತ್ತೆ ಅಲ್ಲಿ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಬಹುದು ಅನ್ನೋಕೆಂದ್ರೆ ಸುಮಾರು 3 ಜನರನ್ನ ಏನ್ ಮಾಡ್ತಾರೆ, ಸಮುದ್ರದ ಸುಮಾರು 6000 ಮೀಟರ್ ಆಳಕ್ಕೆ ಅವ್ರನ್ನ ಕಳಿಸ್ತಾರೆ. ಅವ್ರಿಗೆ ಏನಂದ್ರೆ ಪ್ರತಿಯೊಂದು ಈ ಸೈಂಟಿಫಿಕ್ ಸೆನ್ಸರ್ಗಳನ್ನ ಕೊಟ್ಟಿರ್ತಾರೆ, ಮತ್ತೆ ಪ್ರತಿಯೊಂದು ಕೂಡ ಅವ್ರಿಗೆ ಏನು ಐಟಮ್ಸ್ ಅವಶ್ಯಕತೆ ಇರುತ್ತೆ ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ, ಸೊ ಇಟ್ಟು ಕೊಟ್ಟು ಅವ್ರಿಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಅದರ ಮುಖಾಂತರ ಒಂದು ಆಳ ಸಮುದ್ರ ಗಣಿಗಾರಿಕೆ ಜೊತೆಗೆ ಮಾನವ ಸಹಿತವಾಗಿ ಅಂದ್ರೆ ಇವನ್ ಮನುಷ್ಯರು ಕೂಡ ಹೋಗಿ ಏನ್ ಮಾಡ್ತಾರೆ, ಒಂದು ಗಣಿಗಾರಿಕೆ ಮಾಡ್ಕೊಳ್ಳೋಕೆ ಅಂದ್ರೆ ಒಂದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನ ಇದರಡಿಯಲ್ಲಿ ಮಾಡುವಂತದ್ದಾಗಿದೆ. ಓಕೆನಾ. ಅದು ಫಸ್ಟ್ ಕಾಂಪೋನೆಂಟ್ ಅಂತ. ಎರಡನೇ ಕಾಂಪೋನೆಂಟ್ ಏನಂದ್ರೆ ನೋಡಿ, ಸಾಗರ ಹವಾಮಾನ ಬದಲಾವಣೆ ಸಲಹಾ ಸೇವೆಗಳ ಅಭಿವೃದ್ಧಿ ಅಂತ ಹೇಳಿದ್ರು. ನೋಡಿ ಈಗ ನೋಡಿ, ನಮ್ಗೆ ಎಷ್ಟೋ ಸಲ ಸುನಾಮಿಗಳಾಗುತ್ತೆ, ಎಷ್ಟೋ ಸಲ ಸೈಕ್ಲೋನ್ಸ್ ಬರುತ್ತೆ, ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ ನಾವು ಎಷ್ಟು ಬಾಳ ಮಾಡಿದ್ರು ಕೂಡ ಏನಾಗುತ್ತೆ ನಮ್ಗೆ ಅಂದ್ರೆ ಅಷ್ಟು ಕ್ಲಾರಿಟಿ ಆಗಿ ಇನ್ಫಾರ್ಮೇಶನ್ ಕೊಡಕ್ ಆಗ್ತಿಲ್ಲ. ಯಾಕಂದ್ರೆ ಅದು ಸಮುದ್ರದ ಒಳಗಡೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಸುನಾಮಿ ಗೊತ್ತಾಗಲ್ಲ ನಮ್ಗೆ. ಹೌದಾ. ಸೊ ಆ ಕಾರಣಕ್ಕೆ ಏನಂದ್ರೆ ಆಕ್ಚುಲಿ ನಾವು ಸಾಗರದ ಒಳಗಡೆ ಏನಾದ್ರು ಈ ಒಂದು ಡೀಪ್ ಸ್ಟಡಿ ಮಾಡ್ಬೇಕು ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಮ್ಗೆ ಸಾಗರ ಒಳಗಡೆ ಯಾವ ರೀತಿ ಕ್ಲೈಮೇಟ್ ಚೇಂಜಸ್ ಆಗುತ್ತೆ, ಹಾಗಾದ್ರೆ ಭೂಮಿ ಮೇಲೆ ಯಾವ ರೀತಿ ಆಗುತ್ತೆ, ಸಾಗರ ಮೇಲೆ ಆಗುತ್ತೆ, ನಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮತ್ತೆ ಏನಾದ್ರು ನಮಗೆ ಏನಾದ್ರು ಒಂಥರ ಏನಾದ್ರು ಅಪಾಯ ಒಡ್ಡುವಂತ ಏನಾದ್ರು ಸುನಾಮಿಗಳು ಬರ್ಬೇಕಾದ್ರೆ ನೋಡ್ಬೋದು, ಅವುಗಳನ್ನ ಟ್ರ್ಯಾಕ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸಾಗರವನ್ನು ಬದಲಾವಣೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಸೊ ಅಭಿವೃದ್ಧಿ ಮಾಡುವಂತದ್ದಾಗಿದೆ. ಇನ್ನು 3ನೇ ಒಂದು ಕಾಂಪೋನೆಂಟ್ ಏನಂತಂದ್ರೆ ಆಳ ಸಮುದ್ರದ ಜೀವ ವಿವಿಧತೆಯ ಪರಿಶೋಧನೆ ಮತ್ತು ಸಂರಕ್ಷಣೆಗಾಗಿ ತಾಂತ್ರಿಕ ಆವಿಷ್ಕಾರಗಳಾಗ್ತಾ ಹೋಗ್ತವೆ. ನೋಡಿ ಅಂದ್ರೆ ನಮಗೆ ಒಂದು ಸ್ಲೋಗನ್ ಹೇಳ್ತಿರೋದಾ, ಏನಂತಂದ್ರೆ ದ ನೆಸೆಸಿಟಿ ಇನೋವೇಷನ್ ಇಸ್ ದ ನೆಸೆಸಿಟಿ ಆಫ್ ಮದರ್ ಅಂತ ಕರೀತಾರೆ. ಅಂದ್ರೆ ನಮ್ಗೆ ಏನ್ ಅವಶ್ಯಕತೆ ಇರುತ್ತೆ ಮನುಷ್ಯ ಅದನ್ನ ಪಡ್ಕೊಳ್ಳಕ್ಕೆ ಏನ್ ಬೇಕಾದ್ರೂ ಕೂಡ ಮಾಡ್ತಾನೆ, ಹೊಸತನ್ನ ಆತ ಕಲಿತಾನೆ, ಆತನಲ್ಲಿ ಸೃಜನಶೀಲತೆ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಕೂಡ ನಾವೇನಾದ್ರೂ ಈ ತರ ಯೋಜನೆ ಮಾಡಿದಾಗ ಏನಾಗುತ್ತೆ, ನಾವು ಕೂಡ ಎಸ್ಪೆಷಲಿ ಈ ಆಳ ಸಮುದ್ರದಲ್ಲಿರುವಂತ ಏನ್ ಈ ಬಯೋಡೈವರ್ಸಿಟಿ ಇರ್ತದೆ ಅದ್ರ ಬಗ್ಗೆ ರಿಸರ್ಚ್ ಮಾಡಬಹುದು. ಹೌದಾ. ಮತ್ತೇನಂದ್ರೆ ನಮಗೆ ಬೇಕಾಗಿರುವಂತ ಒಂದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಕೂಡ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ. ಹೌದಾ. ಸೊ ಹಾಗಾಗಿ ಇಲ್ಲಿರುವಂತ ಒಂದು ಜೀವಿಗಳ ಒಂದು ಜೈವಿಕತೆಯನ್ನು ಕೂಡ ಜೈವವಿದ್ಯತೆಯನ್ನು ಕೂಡ ನಾವು ಸ್ಟಡಿ ಮಾಡಕ್ ಸಾಧ್ಯ ಆಗುತ್ತೆ. ಜೊತೆಗೆ ಹೊಸ ಹೊಸ ತಾಂತ್ರಿಕ ಆವಿಷ್ಕಾರಗಳಾಗೋದು ಕೂಡ ಇದರಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇದು 3ನೇ ಒಂದು ಕಾಂಪೋನೆಂಟ್ ಅಂತ ಹೇಳ್ಬೋದು. ಇನ್ನು 4ನೇ ಕಾಂಪೋನೆಂಟ್ ಏನಂದ್ರೆ ನೋಡಿ, ಆಯ್ತಾ, ಎಸ್ ಸಾರಿ, 4th ಏನಂದ್ರೆ ನೋಡಿ ಆಳ ಸಮುದ್ರ ಸಮೀಕ್ಷೆ ಮತ್ತು ಪರಿಶೋಧನೆ ಅಂತ. ಅಂದ್ರೆ ಸಮುದ್ರ ಆಳ ಎಷ್ಟಿದೆ, ಫಾರ್ ಎಕ್ಸಾಂಪಲ್ ಈಗ ನಮ್ದು ಭಾರತ ತಗೊಂಡ ಏನಾಗುತ್ತೆ, ಹಿಂದೂ ಮಹಾಸಾಗರ ಇದೆ. ಹೌದಾ. ಅದರಲ್ಲಿ ನಮ್ಗೆ ಅರೇಬಿಯನ್ ಸಮುದ್ರ ಇದೆ, ಆಮೇಲೆ ಬೇ ಆಫ್ ಬೆಂಗಾಲ್ ಇದೆ. ಇದ್ರ ಮಧ್ಯೆ ಏನಂದ್ರೆ ಆಕ್ಚುಲಿ ಒಳಗಡೆ ಯಾವ ರೀತಿ ನಾವು ಏನು ಅಂದ್ರೆ ಅಲ್ಲಿ ಲೋಹಗಳಿದಾವೆ, ಆಮೇಲೆ ಖನಿಜಗಳಿದಾವೆ, ಅಲ್ಲಿ ಯಾವುದೇ ರೀತಿ ನಾವು ಒಂದೇನಂದ್ರೆ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡಬಹುದು. ಪ್ರತಿಯೊಂದನ್ನು ಕೂಡ ಏನ್ ಮಾಡಕ್ಕಾಗತ್ತೆ, ಸ್ಟಡಿ ಮಾಡ್ಕೊಂಡು ರಿಸರ್ಚ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ 4ನೇ ಕಾಂಪೋನೆಂಟ್ ಅಂದ್ರೆ ಸಾಗರದಿಂದ ಶಕ್ತಿ ಮತ್ತು ಸಿಹಿ ನೀರು. ನೋಡಿ ಇಡೀ ಜಗತ್ತೇನಂದ್ರೆ ಏನಾಗ್ತದೆ, ಆಕ್ಚುಲಿ ಈ ಫ್ರೆಶ್ ವಾಟರ್ಗೆ ತುಂಬಾ ಒಂದು ನೀರಿನ ಕೊರತೆ ತುಂಬಾ ಉಂಟಾಗ್ತದೆ. ಸೊ ಹಾಗಾಗಿ ಏನಂದ್ರೆ ನಾವು ಈ ಡೀಪ್ ಓಷನ್ ಮಿಷನ್ ಮುಖಾಂತರ ಏನ್ ಮಾಡಬಹುದು, ಉಪ್ಪು ಅಂದ್ರೆ ಒಳಗಡೆ ಏನು ನೀರಿರುತ್ತಲ್ಲ ಅದನ್ನ ಯಾವ ರೀತಿ ಸಿಹಿ ಮಾಡಬಹುದು, ಮತ್ತೆ ಸಾಗರದಲ್ಲಿ ನಮ್ಗೆ ಯಾವ ರೀತಿ
ಡಿಫ್ರೆಂಟ್ ಆಗಿರುವಂಥ ಎನರ್ಜಿ ಸಿಗುತ್ತೆ. ಹೈಡ್ರೋ ಎನರ್ಜಿ ಆಗಿರ್ಬೋದು, ಬೇರೆ ತರದ ಯಾವ್ದಾದ್ರು ಖನಿಜಗಳು ಸಿಗ್ತಾ ಇರಬಹುದು. ಇದರಿಂದ ಏನಾಗುತ್ತೆ, ನಾವು ಸಾಕಷ್ಟು ಒಂದು ಎನರ್ಜಿಗಳನ್ನ ಕಂಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಕಡಲಾಚೆಯ ಸಾಗರ ಉಷ್ಣ ಶಕ್ತಿ ಪರಿವರ್ತನೆ ಅಥವಾ ಓಷನ್ ಥರ್ಮಲ್ ಎನರ್ಜಿ ಒಂದು ಕನ್ವರ್ಷನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಸಾಗರ ಜೀವಶಾಸ್ತ್ರಕ್ಕಾಗಿ ಸುಧಾರಿತ ಸಾಗರ ಕೇಂದ್ರಗಳನ್ನು ಕರೀತೀವಿ ನೋಡಿ. ಹೌದಾ? ಈಗ ಏನಂದ್ರೆ ನಮಗೆ ಈ ಏನು ಸ್ಟಡಿ ಮಾಡಕ್ ಕೊಟ್ಟಿದೆ ಡೀಪ್ ಓಷನ್ ಮುಖಾಂತರ, ಅಲ್ಲಿ ಏನಂದ್ರೆ ನಮಗೆ ಸಾಕಷ್ಟು ಒಂದು ಡಿಫ್ರೆಂಟ್ ಆಗಿರುವಂತ ಎನಿಮಲ್ಸ್, ಪ್ಲಾಂಟ್ಸ್ ಎಲ್ಲ ಅಂದ್ರೆ ನಾವು ಅಲ್ಲಿ ನೋಡ್ಬೋದು. ಇದರಿಂದ ಏನಂದ್ರೆ ಅವುಗಳು ಯಾವ ರೀತಿ ನಮಗೆ ಬೆನಿಫಿಟ್ ಆಗ್ತವೆ, ಅವುಗಳನ್ನ ಯಾವ ರೀತಿ ನಾವು ಪ್ರೊಟೆಕ್ಷನ್ ಮಾಡಬಹುದು, ಮತ್ತೆ ರೀಪ್ರೊಡ್ಯೂಸ್ ಮಾಡಬಹುದು, ಅವೆಲ್ಲವನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ಈ ಒಂದು ಕಾಂಪೋನೆಂಟ್ ಅಲ್ಲಿ ಅಥವಾ ಈ ಒಂದು ಸ್ಕೀಮ್ ಒಂದು ಮಿಷನ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ಓಕೆನಾ? ಸೊ ಹಾಗಾಗಿ ಈ 6 ಕಾಂಪೋನೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡರ್ ದ ಡೀಪ್ ಓಷನ್ ಮಿಷನ್ ಆಗಿದೆ. ಇವೆಲ್ಲವೂ ಕೂಡ ಅವುಗಳ ಪ್ರಮುಖವಾದಂತ ಉದ್ದೇಶವಾಗಿದೆ. ಓಕೆನಾ? ಒನ್ಸ್ ಅಗೇನ್ ಐ ವಿಲ್ ರೀಡ್ ಇಟ್ ಅಗೇನ್. ಏನಂದ್ರೆ ಆಳ ಸಮುದ್ರದ ಗಣಿಗಾರಿಕೆ ಮತ್ತು ಮಾನವ ಸಹಿತ ಜಲಾಂತರ್ಗಾಮಿ ತಂತ್ರಜ್ಞಾನ ಅಭಿವೃದ್ಧಿ ಮಾಡ್ತಾರೆ. ಎರಡನೇ ಕಾಂಪೋನೆಂಟ್ ಅಂದ್ರೆ ಸಾಗರ ಹವಾಮಾನ ಬದಲಾವಣೆ ಸಲಹಾ ಸೇವೆಗಳ ಅಭಿವೃದ್ಧಿ ಕೂಡ ಇಲ್ಲಿ ನಾವು ಕಾಣುವಂತದ್ದಾಗಿದೆ. ಜೊತೆಗೆ ಆಳ ಸಮುದ್ರದ ಜೀವ ವೈವಿಧ್ಯತೆಯ ಪರಿಶೋಧನೆ ಮತ್ತು ಸಂರಕ್ಷಣೆಗಾಗಿ ತಾಂತ್ರಿಕ ಆವಿಷ್ಕಾರಗಳು ಕೂಡ ಹೆಚ್ಚಾಗಿ ಸಾಧ್ಯ ಇರುವಂತದ್ದಾಗಿದೆ. ಮತ್ತೆ ಆಳ ಸಮುದ್ರದ ಸಮೀಕ್ಷೆ ಮತ್ತು ಪರಿಶೋಧನೆ ಮಾಡಕ್ಕೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಕೂಡ ಏನಂದ್ರೆ ರಿಸರ್ಚ್ ಹೆಲ್ಪ್ ಆಗುತ್ತೆ, ಮತ್ತೆ ಇನೋವೇಷನ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಸಾಗರದಿಂದ ನಾವು ಯಾವ ರೀತಿ ಎನರ್ಜಿನ ಪಡ್ಕೊಳ್ಬಹುದು, ಮತ್ತೆ ಅಲ್ಲಿರುವಂತ ನೀರನ್ನ ಯಾವ ರೀತಿ ಸಿ ನೀರಾಗಿ ಕನ್ವರ್ಟ್ ಮಾಡಬಹುದು, ಅದನ್ನ ಕೂಡ ಆಕ್ಚುಲಿ ಸ್ಟಡಿ ಮಾಡ್ಕೊಳ್ಳೋಕೆ ಇಲ್ಲಿ ನಮಗೆ ಅವಕಾಶ ಇರುತ್ತೆ. ಜೊತೆಗೆ ಸಾಗರ ಜೀವಶಾಸ್ತ್ರಕ್ಕಾಗಿ ಅಥವಾ ಓಷನ್ ಬಯಾಲಜಿ ಅಂತ ಕರಿತೀವಿ ನೋಡಿ, ಅದನ್ನ ಕೂಡ ಇಲ್ಲಿ ನಾವೇನ್ ಮಾಡ್ಬೋದು, ಡೆವಲಪ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ದೀಸ್ ಆರ್ ದಿ 6 ಕಾಂಪೋನೆಂಟ್ಸ್ ಆಫ್ ದಿ ಡೀಪ್ ಓಷನ್ ಮಿಷನ್ ಅಂತ ಕರೀತಾರೆ. ಓಕೆನಾ? ಎಸ್. ಸೊ ಹಾಗಾದ್ರೆ ಇದರಿಂದ ಏನ್ ಇಂಪಾರ್ಟೆನ್ಸ್ ಅಂತ ಗೊತ್ತಾಗ್ಬೋದು ನಮಗೆ. ಹೌದಾ? ಸೊ ಹಾಗಾದ್ರೆ ಈ ಡೀಪ್ ಓಷನ್ ಮಿಷನ್ ಇರುವಂತ ಒಂದು ಇಂಪಾರ್ಟೆನ್ಸ್ ಏನಂತಾರೆ ನೋಡಿ, ಆಕ್ಚುಲಿ ಇದರಿಂದ ಏನ್ ಮಾಡಬಹುದು ಅಂದ್ರೆ ನಮ್ಮ ಒಂದು ವಿಶೇಷ ಆರ್ಥಿಕ ವಲಯ ಅಂತ ಕೇಳಿದಿರಿ. ಹೌದಾ? ಸ್ಪೆಷಲ್ ಎಕನಾಮಿಕ್ ಝೋನ್ ನೋಡಿ. ಹೌದಾ? ಏನಾಗುತ್ತೆ ಅಂದ್ರೆ ನೋಡಿ, ನಾವು ಈ ತರ ಹೊಸ ಒಂದು ಪ್ರಯೋಗ ಮಾಡ್ತಾ ಏನಾಗುತ್ತೆ ಅಂದ್ರೆ ನಮ್ಮ ಭಾರತ ಏನು ಒಂದು ಆರ್ಥಿಕತೆ ಇದೆಯಲ್ಲ ಅದು ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ತುಂಬಾ ಗ್ಲೋಬಲೈಸ್ ಆಗುತ್ತೆ ನೋಡಿ. ಯಾಕಂದ್ರೆ ಇಡೀ ಜಗತ್ತಿನಲ್ಲೇ ಒಂಥರ ಒಂದು ವಿಶೇಷ ಪ್ರಯತ್ನ ಇದು. ಇದರಿಂದ ಏನಾಗುತ್ತೆ, ಭಾರತ ಮೇಲ್ಗಡೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಹೋಗುತ್ತೆ. ಇದರಿಂದ ಏನ್ ಮಾಡಬಹುದು, ನಾವು ನಮ್ಮ ಈ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಗಳನ್ನ ಎಕ್ಸ್ಟೆಂಡ್ ಮಾಡಬಹುದು, ಅದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಮಗೆ ಪ್ರಚೋದನೆ ಮತ್ತೆ ಉತ್ತೇಜನ ಕೂಡ ಸಿಗುತ್ತೆ ನಮಗೆ. ಓಕೆನಾ? ಜೊತೆಗೆ ಏನಂದ್ರೆ ನಮ್ಗೆ ರೀಸೆಂಟ್ ಆಗಿ ಏನ್ ಮಾಡಿದೆ ಅಂದ್ರೆ ಆಕ್ಚುಲಿ ಈ ಸೆಂಟ್ರಲ್ ಇಂಡಿಯನ್ ಓಷನ್ಸ್ ಅಲ್ಲಿ ಅಂದ್ರೆ ಏನು ಮಧ್ಯ ಹಿಂದೂ ಮಹಾಸಾಗರ ಇದೆಯಲ್ಲ, ಅಲ್ಲಿ ಏನ್ ಮಾಡಬಹುದು ಅಂದ್ರೆ ನಮಗೆ ಸಾಕಷ್ಟು ಒಂದು ಓಷನ್ಸ್ ಇರುವಂತದ್ದಾಗಿದೆ. ನಮಗೆ ಇಲ್ಲ ಮ್ಯಾಪ್ ತೋರಿಸ್ತೀನಿ ಗೊತ್ತಾಗುತ್ತೆ ನಿಮಗೆ. ಹೌದಾ? ಇಲ್ಲಿ ನೋಡಿ, ನಮ್ಮ ಏನಂದ್ರೆ ಇಂಡಿಯಾ ಇದೆಯಲ್ಲ, ನಮ್ಮಲ್ಲಿ ಭೂಮಿ ಕಡಿಮೆ ಇದೆ, ನಮಗೆ ಸುತ್ತಲೂ ಕೂಡ ಏನಂದ್ರೆ ವಾಟರ್ ಇರುವಂತದ್ದಾಗಿದೆ. ಹೌದಾ? ಓಷನ್ಸ್ ಇರೋದ್ರಿಂದ ನಮಗೆ ಸಾಕಷ್ಟು ಕಡೆ ಇಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅಂದ್ರೆ ನೋಡಿ, ಸುಮಾರು ಭಾರತದ 7516.6 ಕಿಲೋಮೀಟರ್ ಏನಂದ್ರೆ ನಾವು ಕೋಸ್ಟ್ ಲೈನ್ ಅಥವಾ ಕರಾವಳಿ ತೀರ ಪ್ರದೇಶ ಇದ್ದೀವಿ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಆಗಿ ನಾವು ಅಲ್ಲಿ ಕೂಡ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಕೊಳ್ಳೋಕೆ, ಇಲ್ಲಿರುವಂತಹ ಸಂಪನ್ಮೂಲಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೊ ಸಾಧ್ಯ ಆಗುತ್ತೆ. ಅಂದ್ರೆ ಇದು ಅವಶ್ಯಕತೆ ಅಂತ ಮತ್ತೆ ಒಂದು ಪ್ರಾಮುಖ್ಯತೆಯನ್ನು ಕೂಡ ಪಡೆಯುವಂತಾಗಿದೆ. ಹೌದಾ? ಜೊತೆಗೆ ರೈಟ್ ಮತ್ತೇನಂದ್ರೆ ರೀಸೆಂಟ್ ಅಂದ್ರೆ ಲಾಸ್ಟ್ ಒಂದು 5 years ಬ್ಯಾಕ್ ಅಂದ್ರೆ ಆಕ್ಚುಲಿ ನಮಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಥೆ ಬರುತ್ತೆ. ಯಾವ ಸಂಸ್ಥೆ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಫಾರ್ ಎಕ್ಸ್ಪ್ಲೋರೇಷನ್ ಅಂತ ಒಂದೇನಾಗಿದೆ, ಒಂದು ಇಂಟರ್ನ್ಯಾಷನಲ್ ಒಂದು ಟ್ರೀಟಿ ಅಥವಾ ಒಂದು ಒಪ್ಪಂದ ಇದೆ. ಅದೇನಂದ್ರೆ ನಮ್ಗೆ ಏನ್ ಮಾಡಿದೆ, ಹಿಂದೂ ಮಹಾಸಾಗರ ಇದೆಯಲ್ಲ ಅದರಲ್ಲಿ 75,000 ಸ್ಕ್ವೇರ್ ಕಿಲೋಮೀಟರ್ ಏನ್ ಮಾಡಿದೆ ನಮಗೆ, ನಾವು ಅದನ್ನ ಬಳಸ್ಕೊಳ್ಳೋಕೆ ನಮಗೆ ಅನುಮತಿ ನೀಡಿದೆ. ಸೊ ಹಾಗಾಗಿ ನಾವು 75,000 ಸ್ಕ್ವೇರ್ ಕಿಲೋಮೀಟರ್ ಅಥವಾ ಚದರ ಕಿಲೋಮೀಟರ್ ಏನು ಈ ಓಷನ್ ಇದೆಯಲ್ಲ, ಅಲ್ಲಿ ಏನಂದ್ರೆ ನಾವು ಏನ್ ಬೇಕಾದ್ರೂ ಕೂಡ ಎಕ್ಸ್ಪ್ಲೋರ್ ಮಾಡಬಹುದು, ಮಿನರಲ್ಸ್ ಎಕ್ಸ್ಪ್ಲೋರ್ ಮಾಡಬಹುದು, ಫಿಶಿಂಗ್ ಮಾಡಬಹುದು, ಡಿಫ್ರೆಂಟ್ ಆಗಿರುವಂತ ಸ್ಟಡಿ ಮಾಡಬಹುದು, ರಿಸರ್ಚ್ ಮಾಡಬಹುದು. ಸೊ ಇದನ್ನ ನಾವು ತುಂಬಾ ಸಸ್ಟೈನೇಬಲ್ ಅಥವಾ ಸುಸ್ಥಿರವಾಗಿ ಬಳಸ್ಕೊಳ್ಳೋದು ನಮ್ದು ಆದ್ಯ ಕರ್ತವ್ಯ ಆಗಿದೆ. ಯಾಕಂದ್ರೆ ನಮಗೆ ಆಲ್ರೆಡಿ ಆ ಪ್ಲೇಸ್ಮೆಂಟ್ ಸಿಕ್ಕಿದೆ, ಸೊ ಅದನ್ನ ಸರಿಯಾಗಿ ಬಳಸ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ಜೊತೆಗೆ ಏನು ನಮ್ಮ ಹಿಂದೂ ಮಹಾಸಾಗರ ಇದೆಯಲ್ಲ, ಇಲ್ಲಿ ಏನಂದ್ರೆ ನಮಗೆ ಸಾಕಷ್ಟು ಮಿನರಲ್ಗಳು ಸಿಗುವಂಥದ್ದು ಇರುವಂತದ್ದಾಗಿದೆ. ಹೌದಾ? ಕಬ್ಬಿಣ ಸಿಗುತ್ತೆ, ಐರನ್, ಮ್ಯಾಂಗನೀಸ್, ನಿಕ್ಕೆಲ್, ಕೋಬಾಲ್ಟ್ ಅಂತ ಸಾಕಷ್ಟು ಲೋಹಗಳ ನಿಕ್ಷೇಪ ಕೂಡ ನಾವು ಏನ್ ಮಾಡಬಹುದು, ಈ ಒಂದು ಏನ್ ಸ್ಯಾಟಲೈಟ್ ಸರ್ವೆ ಮುಖಾಂತರ ಪತ್ತೆ ಮಾಡಲಾಗಿದೆ. ಸೊ ಹಾಗಾಗಿ ಅವುಗಳನ್ನ ಕೂಡ ನಾವು ಏನ್ ಮಾಡಬಹುದು, ಗಣಿಗಾರಿಕೆ ಮುಖಾಂತರ ಹೊರಗಡೆ ತರಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಇನ್ನೊಂದು ಏನು ಒಂದು ಇದಾಗತ್ತಂತಂದ್ರೆ ನೋಡಿ, ಏನು ನಾವು ಈ ಒಳಗಡೆ ಸಿಗುವಂತಂದ್ರೆ ಸಮುದ್ರದ ಆಳಮಟ್ಟದಲ್ಲಿ ಸಿಗುವಂತ ಎನರ್ಜಿ ಇದೆಯಲ್ಲ ಅದನ್ನ ಬಳಸ್ಕೊಂಡು, ಅಂದ್ರೆ ಇದು ಕಬ್ಬಿಣ ಆಗಿರಬಹುದು, ಮ್ಯಾಂಗನೀಸ್ ಆಗಿರಬಹುದು, ನಿಕ್ಕೆಲ್, ಕೋಬಾಲ್ಟ್ ಅಂತ ಲೋಹಗಳಿದೆಯಲ್ಲ, ಇದನ್ನ ಎಕ್ಸ್ಪ್ಲೋರ್ ಮಾಡಿ ಕೇವಲ 10% ಮಾತ್ರ ಬಳಸ್ಕೊಂಡ್ರೆ ನಾವು ಏನಂತಂದ್ರೆ ಮುಂದಿನ 100 ವರ್ಷಕ್ಕೆ ನಮ್ಗೆ ಯಾವುದೇ ರೀತಿಯ ಒಂದು ಇಂಧನಗಳ ಕೊರತೆ ಆಗಂಗಿಲ್ಲ ಅಂತ. ಅಂದ್ರೆ ಅಷ್ಟು ಎನರ್ಜಿ ಅಥವಾ ಅಷ್ಟು ಮಿನರಲ್ಸ್ ಇದರಲ್ಲಿ ಇರುವಂತದ್ದು ನಮಗೆ ಕಾಣುವಂಥದ್ದು.
ಅರ್ಥ ಆಯ್ತಾ? ಅಂದ್ರೆ ಏನು ಈ ಸಾಗರದ ಆಳದಲ್ಲಿರುವಂತಹ ನಿಕ್ಷೇಪಗಳಿದೆಯಲ್ಲ ಅದನ್ನ ಜಸ್ಟ್ 10% ಬಳಸ್ಕೊಂಡ್ರೆ ಸಾಕು, ನಾವು ಮುಂದಿನ 100 ವರ್ಷಗಳ ಕಾಲ ನೋಡಬಹುದು ನಮಗೆ ಯಾವುದೇ ರೀತಿಯ ಒಂದು ಎನರ್ಜಿ ಅಥವಾ ಇಂಧನಗಳ ಒಂದು ಕೊರತೆನೇ ಆಗಂಗಿಲ್ಲ, ನಮಗೆ ಅಷ್ಟು ಕೂಡ ಪೂರೈಸುತ್ತಂತ ಬರೀ 10% ಆಫ್ ದೋಸ್ ಮಿನರಲ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವೆಲ್ಲ ಕೂಡ ಎಕ್ಸ್ಪೆಕ್ಟೇಷನ್ ಅಂತ ನಮ್ಮ ಈ ಒಂದು ಡೀಪ್ ಓಷನ್ ಮಿಷನ್ ಮುಖಾಂತರ. ಓಕೆನಾ? ಇನ್ನೊಂದೇನಂದ್ರೆ ವಿಶೇಷವಾಗಿ ನಾವು ಈ ಡೀಪ್ ಓಷನ್ ಮಿಷನ್ ಅಲ್ಲಿ ಫೋಕಸ್ ಮಾಡ್ತಿರುವಂತಹ ಒಂದು ಐಟಮ್ ಅಂತಂದ್ರೆ ಗೊತ್ತಿರ್ಬೇಕು ನಿಮಗೆ, ದಟ್ ಈಸ್ ಕಾಲ್ಡ್ ದ ಪಾಲಿಮೆಟಾಲಿಕ್ ನೋಡಲ್ಸ್ ಅಂತ ಕರೀತಾರೆ ನೋಡಿ. ಹೌದಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪಾಲಿಮೆಟಾಲಿಕ್ ಗಂಟುಗಳು ಅಥವಾ ನೋಡಲ್ಸ್ ಅಂತ ಕರೀತಾರೆ. ಇದು ಅಂದ್ರೆ ಏನಂದ್ರೆ ಆಕ್ಚುಲಿ ಇದು ಹಲವು ಒಂದು ಖನಿಜಗಳ ಒಂದು ಉಂಡೆ ಆಕಾರ ಇರುತ್ತೆ. ಹೌದಾ? ಇದನ್ನ ಗಂಟೆಗಳಂತ ಕರೀತಾರೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದ ಒಂಥರ ನಿಮ್ಗೆ ಏನಂತಾರೆ ಈ ಉಂಡೆ ತರ ಕಾಣ್ತಿದ್ದದ. ಸೊ ಹಾಗಾಗಿ ನೀವೆಲ್ಲಾದ್ರೂ ಕೂಡ ಒಂದು ಯಾವ್ದಾದ್ರು ಈ ನದಿಗಳು ಗೊತ್ತಾ ಇರುತ್ತೆ, ಆಳವ ನದಿಗಳು ಏನಂದ್ರೆ ಬತ್ತಿದಾಗ ನಿಮ್ಗೆ ಈ ತರ ಸ್ಮಾಲ್ ಕಲ್ಲುಗಳು ಇರುತ್ತೆ, ಹೌದಾ? ರಾಕ್ಸ್ ಇರುತ್ತೆ. ದೀಸ್ ಕಾಲ್ಡ್ ದಿ ಪಾಲಿಮೆಟಾಲಿಕ್ ನೋಡಲ್ಸ್ ಅಂತ ಕರೀತಾರೆ. ಇದು ಏನಂದ್ರೆ ಎಸ್ಪೆಷಲಿ ಈ ಇಂಡಿಯನ್ ಓಷನ್ ಇದೆಯಲ್ಲ, ಇಲ್ಲಿ ಸಾಕಷ್ಟು ಪ್ರಮಾಣದ ಈ ಒಂದು ಪಾಲಿಮೆಟಾಲಿಕ್ ನೋಡಲ್ಸ್ಗಳು ಇರುವಂತದ್ದು ಪತ್ತೆ ಆಗಿದೆ. ಸೊ ಹೌದಾ? ಇದಂದ್ರೆ ಸಾಮಾನ್ಯವಾಗಿ ನಮಗೆ ಒಂಥರ ಪೊಟ್ಯಾಟೋ ಶೇಪ್ ಇರುತ್ತೆ, ಮತ್ತೆ ಅದು ತುಂಬಾ ಅಂದ್ರೆ ಓಲ್ ಸಾಕಾರ ಇರುವಂತದ್ದಾಗಿದೆ. ಓಕೆನಾ? ಸೊ ಹಾಗಾಗಿ ಏನಂದ್ರೆ ಇವುಗಳು ನಮ್ಮ ಒಂದು ಇಂಡಿಯನ್ ಓಷನ್ ಅಲ್ಲಿ ಅಥವಾ ಹಿಂದೂ ಮಹಾಸಾಗರದಲ್ಲಿ ತುಂಬಾ ಯಥೇಚ್ಛವಾಗಿ ಏರಳವಾಗಿದೆ ಅಂತ. ಸೊ ಹೌದಾ? ಸೊ ಹಾಗಾಗಿ ಈ ಪಾಲಿಮೆಟಾಲಿಕ್ ನೋಡಲ್ಸ್ ಇದೆಯಲ್ಲ, ಇಟ್ ಇಸ್ ಎ ಕಾಂಪೋಸಿಷನ್ ಅಥವಾ ಏನಂತಾರೆ ಅಮಲ್ಗಮೇಷನ್ ಆಫ್ ದಿ ಮ್ಯಾಂಗನೀಸ್, ಐರನ್, ಪಾಲಿಮೆಟಾಲಿಕ್ ಗಂಟುಗಳು ಅಂದ್ರೆ ಸಾಮಾನ್ಯವಾಗಿ ನಿಕೆಲ್ ಇರುತ್ತೆ, ಆಮೇಲೆ ಬ್ರಾಂಜ್ ಇರುತ್ತೆ, ಕೋಬಾಲ್ಟ್ ಇರುತ್ತೆ, ಸೀಸ್ ಇರುತ್ತೆ, ಮಾಲಿಬ್ಡಮ್ ಇರುತ್ತೆ, ಕ್ಯಾಡ್ಮಿಯಂ, ವೆನಾಡಿಯಂ, ಟೈಟಾನಿಯಂ ಅಂದ್ರೆ ಈ ತರದ ಏನಂದ್ರೆ ಆಕ್ಚುಲಿ ಹಲವಾರು ಒಂದು ಲೋಹಗಳ ಖನಿಜಗಳ ಒಂದೇನಾಗಿರುತ್ತೆ ಒಂದು ಉಂಡಿಯಾಗಿರುತ್ತೆ. ಅದನ್ನ ನಾವು ಪಾಲಿಮೆಟಾಲಿಕ್ ನೋಡಲ್ ಅಂತ ಕರೀತಾರೆ. ಸೊ ಹೌದಾ? ಸೊ ಹಾಗಾಗಿ ನಮ್ಗೆ ನೋಡಿ ಯಾವುದೇ ಒಂದು ದೇಶದಲ್ಲಿ ಇಂಡಸ್ಟ್ರಿ ಡೆವಲಪ್ ಆಗಬೇಕಾದ್ರೆ ಏನ್ ಬೇಕಲ್ಲಿ ಮೇಜರ್ ಆಗಿ ನಮಗೆ ಈ ಒಂದು ಖನಿಜಗಳು ಅಥವಾ ಒಂದು ಲೋಹಗಳ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಹಾಗಾಗಿ ಅಂದ್ರೆ ಈ ತರ ಸಿಕ್ಕೇನಾಗುತ್ತೆ ಅಂದ್ರೆ ನಾವು ಕೂಡ ನಮ್ಮ ದೇಶದ ಒಂದು ಆರ್ಥಿಕತೆಯನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಇಲ್ಲಿ ಪಾಲಿಮೆಟಾಲಿಕ್ ನೋಡಲ್ಸ್ ಅಥವಾ ಗಂಟೆಗಳನ್ನು ಕರೀತಾರೆ. ಓಕೆ? ಸೊ ಮೇಜರ್ ಆಗಿ ಈ ಡೀಪ್ ಓಷನ್ ಮಿಷನ್ ನ ಮುಖ್ಯ ಉದ್ದೇಶ ಅಂತಂದ್ರೆ ಆಕ್ಚುಲಿ ಎಕ್ಸ್ಪ್ಲೋರೇಷನ್ ಆಫ್ ದಿ ಪಾಲಿಮೆಟಾಲಿಕ್ ನೋಡಲ್ಸ್ ಅಂತ. ಓಕೆನಾ? ಗೊತ್ತಿರ್ಬೇಕು ನಮ್ಗೆ, ರೈಟ್? ಸೊ ಹಾಗಾದ್ರೆ ಇದು ಅವಶ್ಯಕತೆ ಯಾಕಿದೆ ಅಂತ ಕ್ವಶನ್ ಬರುತ್ತೆ ನಮಗೆ. ಓಕೆನಾ? ಪ್ರೆಸೆಂಟ್ ಆಗಿ ಅಥವಾ ಪ್ರಸ್ತುತವಾಗಿ ನಮ್ಮ ಭಾರತ ದೇಶಕ್ಕೆ ಈ ಡೀಪ್ ಓಷನ್ ಮಿಷನ್ ಅವಶ್ಯಕತೆ ಇದೆಯಾ ಅಥವಾ ಯಾಕಿದೆ ಅಂತ ನೆಸೆಸಿಟಿ ಏನಂತಂದ್ರೆ, ನಮ್ದು ಭಾರತ ಇದೆಯಲ್ಲ ಏನಾಗಿದೆ, ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗಿದೆ. ಜಗತ್ತಿನಲ್ಲಿ ನಾವು 2ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂತ ದೇಶ ಆಗಿದೆ. ನಮ್ಗೆ ಭೂಮಿ ಕಡಿಮೆ ಇದೆ, ನಾವು ಜನಸಂಖ್ಯೆ ಜಾಸ್ತಿ ಇದೆ. ಹೌದಾ? ಏನಂದ್ರೆ ಸೊ ಭೂಮಿ ನಮಗೆ ತುಂಬಾ ಕಡಿಮೆ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಏನಾಗುತ್ತೆ, ನಾವು ನಮ್ಮ ಜನರಿಗೆ ಬೇಕಾದಂತ ಅವಶ್ಯಕತೆಗಳನ್ನ ಪೂರೈಸಕ್ ಆಗ್ತಿಲ್ಲ. ನೋಡಿ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿ ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗೋ ಸ್ಕ್ಯಾರ್ಸಿಟಿ ಇದೆ, ಆಮೇಲೆ ಮಿನರಲ್ ಸ್ಕ್ಯಾರ್ಸಿಟಿ ಇದೆ, ಸೊ ಆಮೇಲೆ ಡ್ರಗ್ಸ್ ಸ್ಕ್ಯಾರ್ಸಿಟಿ ಇದೆ. ಅದರಿಂದ ಏನಂದ್ರೆ ಸುಮಾರು ಜನ ಅಂದ್ರೆ ಬಡತನದಿಂದ ಬಳಲ್ತಾ ಇದೆ ಭಾರತ. ಸೊ ಅದಕ್ಕೆ ಏನಂದ್ರೆ ಆಕ್ಚುಲಿ ಒಂದು ರೀಸನ್ ಏನಂದ್ರೆ ನಾವು ಲ್ಯಾಂಡ್ ಸ್ಕೇರ್ಸ್ ಕಂಟ್ರಿ ಆಗಿದೆ ಭಾರತ. ಸೊ ಹಾಗಾಗಿ ನಾವು ನಮ್ಮ ಸುತ್ತಮುತ್ತಲಿರುವಂತ ಏನು ಓಷನ್ ಇದೆಯಲ್ಲ, ಅಂದ್ರೆ ಸುಮಾರು 7,000 ಏನು ಚಿಲ್ಲರಷ್ಟು 7K ಪ್ಲಸ್ ಏನು ನಮಗೆ ಕೋಸ್ಟ್ ಏರಿಯಾ ಇದೆಯಲ್ಲ, ಅದನ್ನ ಸಫಿಶಿಯಂಟ್ ಆಗಿ ಸಸ್ಟೈನಬಲ್ ಆಗಿ ಬಳಸ್ಕೊಂಡು ಏನ್ ಮಾಡಬಹುದು, ಇರುವಂತ ಜನರಿಗೆ ಅದರ ಒಂದು ಅವಶ್ಯಕತೆಯನ್ನ ಪೂರೈಸುವಂತದ್ದು. ಓಕೆನಾ? ಎರಡನೇದೇನಂದ್ರೆ ನಮಗೆ ಅಗೇನ್ ಖನಿಜಗಳ ಕೊರತೆ ಭಾರತದಲ್ಲಿದೆ. ನೋಡಿ ನಾವು ಪ್ರತಿಯೊಂದು ಏನು ಖನಿಜ ಬೇಕಾದ್ರೂ ಕೂಡ ಏನ್ ಮಾಡ್ತೀವಿ, ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ, ಇಲ್ಲಾಂದ್ರೆ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಅದರಿಂದ ಸಾಕಷ್ಟು ಎಕನಾಮಿಗೆ ಬರ್ನ್ ಆಗ್ತಾ ಹೋಗುತ್ತೆ. ಜೊತೆಗೆ ನಾಗ್ಲೇ ಹೇಳ್ತಾ ಇದ್ದೆ, ನಮ್ಮ ದೇಶದ ಸುಮಾರು 9 ಸ್ಟೇಟ್ಗಳಿದೆಯಲ್ಲ ಅವೆಲ್ಲವೂ ಕೂಡ ಏನಾಗಿದೆ, ಕೋಸ್ಟಲ್ ಸ್ಟೇಟ್ಸ್ಗಳಾಗಿದೆ ಅಥವಾ ಕರಾವಳಿ ತೀರದ ಒಂದು ರಾಜ್ಯಗಳಾಗಿದೆ. ಸೊ ಹಾಗಾಗಿ ಅದನ್ನ ನಾವು ಸಂಪೂರ್ಣವಾಗಿ ತುಂಬಾ ಸುಸ್ಥಿರವಾಗಿ ಬಳಸ್ಕೊಳ್ಬೇಕಾಗುತ್ತೆ. ಜೊತೆಗೆ 1,500ಕ್ಕಿಂತ ಹೆಚ್ಚು ದೀಪಗಳು ನಮ್ಮ ದೇಶದಲ್ಲಿ ಇರುವಂತದ್ದು. ಜೊತೆಗೆ ಪ್ರೆಸೆಂಟ್ ಆಗಿ ಏನ್ ಮಾಡಬಹುದು ಅಂದ್ರೆ ಇದ್ರ ಮುಖಾಂತರ ನಾವು ರಿಸರ್ಚ್ ಮಾಡಕ್ ಸಾಧ್ಯ ಆಗುತ್ತೆ. ನೋಡಿ ಅಂದ್ರೆ ನಾವು ಇದರಿಂದ ಸಾಕಷ್ಟು ಏನ್ ಮಾಡಬಹುದು, ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಬಹುದು, ಸಂಶೋಧನೆಗಳು ಮಾಡಬಹುದು. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ತಂತ್ರಜ್ಞಾನಗಳ ಒಂದು ಆವಿಷ್ಕಾರ ಮಾಡಕ್ ಸಾಧ್ಯ ಆಗುತ್ತೆ. ಜೊತೆಗೆ ನಾವು ಈ ತರ ಯೋಜನೆಗಳು ಮಾಡ್ತೋದ್ರೇನಾಗುತ್ತೆ, ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಿಕಗ್ನೇಷನ್ ಸಿಗುತ್ತೆ. ಓಕೆನಾ? ಮತ್ತೆ ಇದ್ರ ಜೊತೆಗೆ ನಾವೇನ್ ಮಾಡಬಹುದು, ಪ್ರಮೋಷನ್ ಆಫ್ ದ ಬ್ಲೂ ಎಕಾನಮಿ ಅಂತ ಕರೀತಾರೆ. ಹೌದಾ? ನಾವು ನೀಲಿ ಆರ್ಥಿಕತೆಯನ್ನು ಕೂಡ ಅಂದ್ರೆ ಉತ್ತೇಜನ ಕೊಡೋಕೆ ಸಾಧ್ಯ ಆಗುತ್ತೆ. ಬ್ಲೂ ಎಕಾನಮಿ ಅಂದ್ರೆ ಗೊತ್ತಲ್ಲ, ಮೇ ಬಿ ಫಿಶರಿ ಪ್ರೊಡಕ್ಷನ್ ಆಗಿರಬಹುದು, ಈ ತರ ಒಂದು ಮಿನರಲ್ ಎಕ್ಸ್ಪ್ಲೋರೇಷನ್ ಆಗಿರಬಹುದು, ಅದನ್ನ ನಾವು ಬ್ಲೂ ಎಕಾನಮಿ ಅಂತ ಕರಿತೀವಿ. ಜೊತೆಗೆ ನಾವು ಸಮುದ್ರದ ಆಳದಲ್ಲಿರುವಂತಹ ಒಂದು ವಾತಾವರಣದ ಒಂದು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಕೂಡ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸೊ ಓಕೆನಾ? ಸೊ ಆ ಕಾರಣಕ್ಕಾಗಿ ನಾವು ಏನ್ ಮಾಡಬಹುದು, ಈ ಡೀಪ್ ಓಷನ್ ಅನ್ನ ಪ್ರೆಸೆಂಟ್ ಆಗಿ ಪ್ರಮೋಟ್ ಮಾಡಬಹುದು.
ಸೊ ಹಾಗಾದ್ರೆ ಈ ಯೋಜನೆ ಮಾಡ್ತಾ ಇದ್ವಿ, ಹಾಗಾದ್ರೆ ಇದಕ್ಕಿರುವಂತ ಸವಾಲುಗಳೇನು ಅಥವಾ ಚಾಲೆಂಜ್ಗಳೇನು ಅಂತ ಕ್ವಶನ್ ಬರುತ್ತೆ ನಮಗೆ. ಹೌದಾ? ಫಸ್ಟ್ ಏನಂದ್ರೆ ನಮಗಿದು ಬಹಳ ಹೊಸತಾದಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಹತ್ರ ಯಾವುದೇ ರೀತಿ ಅಂತಂದ್ರೆ ತುಂಬಾ ಲ್ಯಾಕ್ ಆಫ್ ಟೆಕ್ನಾಲಜಿ ಅಂದ್ರೆ ತಂತ್ರಜ್ಞಾನಗಳ ಕೊರತೆ ಇದೆ. ಮತ್ತೇನಂದ್ರೆ ಈ ತರ ಕೆಲಸ ಮಾಡ್ಬೇಕಾದ್ರೆ ಯಾವುದೋ ಉದ್ಯೋಗ ಖಾತ್ರಿ ಯೋಜನೆ ಮಾಡಿದಂಗೆಲ್ಲ ಅಂದ್ರೆ ಇಲ್ಲಿ ಬಹಳ ಕೌಶಲ್ಯತವಾಗಿರುವಂತ ಕಾರ್ಮಿಕರ ಅವಶ್ಯಕತೆ ಇರುತ್ತೆ. ಹೌದಾ? ಅಂದ್ರೆ ಇಲ್ಲಿ ಕೂಡ ಅದು ಕೂಡ ಕೊರತೆ ಇದೆ. ಜೊತೆಗೆ ಮೋರ್ ಎಕ್ಸ್ಪೆನ್ಸಿವ್ ಆಗಿರುವಂಥದ್ದು. ನೋಡಿ ಏನಂದ್ರೆ ನಾವು ಎಷ್ಟೋ ಸಲ ಏನ್ ಮಾಡ್ತೀವಿ ಅಂದ್ರೆ ಭೂಮಿ ಮೇಲೆ ಮಾಡ್ಬೇಕಾದ್ರೆ ಸಾಕಷ್ಟು ಎಕ್ಸ್ಪೆಂಡಿಚರ್ ತೋರಿಸ್ತೀವಿ ನಾವು. ಹೌದಾ? ಇನ್ನು ಸಮುದ್ರ ಒಳಗಡೆ ಮಾಡ್ಬೇಕಾದ್ರೆ ಏನಾಗತ್ತಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಅಂದ್ರೆ ಒಂದು ಹಣದ ವೆಚ್ಚ ಆಗುತ್ತೆ ಅಥವಾ ಅವಶ್ಯಕತೆ ಇರುತ್ತೆ. ಸೊ ಅದು ಕೂಡ ಒಂದು ಇದಾಗ್ಬೋದು. ಮತ್ತೇನಾಗ್ಬೋದು, ಇದ್ರ ಮುಖಾಂತರ ಸಾಗರದ ಆರಿರುವಂತ ವಿಶೇಷವಾದಂತ ಜೀವವಿದ್ಯೆ ಕೂಡ ಇಲ್ಲಿ ಒಂದ್ ಕಡೆ ಅವರಿಗೆ ತೊಂದರೆ ಆಗ್ಬೋದು. ಅಲ್ಲಿರುವಂತ ಜೀವ ವೈವಿಧ್ಯತೆ ಬಗ್ಗೆ ಏನಾದ್ರು ತಟನ ಆಗ್ಬೋದು. ಜೊತೆಗೆ ಇದರಿಂದ ಪರಿಸರಕ್ಕೆ ಅಂದ್ರೆ ಒಳಗಡೆ ಇರುವಂತ ಪರಿಸರಕ್ಕೆ ಏನಾಗ್ಬೋದು, ಡ್ಯಾಮೇಜ್ ಆಗ್ಬೋದು. ಓಕೆನಾ? ಸೊ ದೀಸ್ ಆರ್ ದಿ ಸಮ್ ಚಾಲೆಂಜಸ್ ರಿಗಾರ್ಡಿಂಗ್ ದಿ ಡೀಪ್ ಓಷನ್ ಮಿಷನ್ ಅಂತ. ಓಕೆ, ಸೊ ಇದುವೇ ಡೀಪ್ ಓಷನ್ ಮಿಷನ್ ಅಂತ. ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಮತ್ತೆ ಇದು ಕೂಡ ಒಂದು ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದುವಂತ ಟಾಪಿಕ್ ಆಗಿದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕರಿತೀವಿ ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಕರೀತಾರೆ. ಹೌದಾ? ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಈ ಟಾಪಿಕ್ ರೀಸೆಂಟ್ ಆಗಿ ಈ NHRC ಗೆ ಹೊಸ ಆಕ್ಟಿಂಗ್ ಚೇರ್ಮನ್ ಅನ್ನ ಅಪಾಯಿಂಟ್ ಮಾಡಲಾಯಿತು. ಹೌದಾ? ಅವರೇ ಅರುಣ್ ಕುಮಾರ್ ಮಿಶ್ರಾ ಅಂತ. ಓಕೆ, ಸುಪ್ರೀಂ ಕೋರ್ಟ್ ನ ಮಾಜಿ ನ್ಯಾಯಾಧೀಶರಾಗಿರುವಂತ ಅರುಣ್ ಕುಮಾರ್ ಮಿಶ್ರಾ ಅವ್ರನ್ನ ಏನ್ ಮಾಡಿದ್ರು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಎಸ್, ಈ ಮಾನವ ಹಕ್ಕುಗಳ ಆಯೋಗ ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆಯಲ್ಲ, ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಅಂದ್ರೆ ಇದೊಂದು ಶಾಸನಬದ್ಧ ಸಂಸ್ಥೆ ಅಂತ ಕರೀತಾರೆ. ಓಕೆ, ಏನ್ ಕರೀತಾರೆ ಅದನ್ನ? ಶಾಸನಬದ್ಧ ಸಂಸ್ಥೆ ಅಂತ ಕರೀತಾರೆ. ಅಂದ್ರೆ ಈ ಬಾಡಿ ಇದೆಯಲ್ಲ, ಇಟ್ ಈಸ್ ಕ್ರಿಯೇಟೆಡ್ ಥ್ರೂ ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಕರೀತಾರೆ. ಅಂದ್ರೆ ಇದು ಪಾರ್ಲಿಮೆಂಟ್ ನ ಕಾಯ್ದೆಗಳ ಮುಖಾಂತರ ಒಂದು ರಚನೆ ಆಗಿರುವಂತಹ ಬಾಡಿಯನ್ನು ನಾವು ಸ್ಟ್ಯಾಟ್ಯೂಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆ ಅಂತ ಕರೀತಾರೆ. ಬಹಳ ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾರೆ. ಓಕೆ, NHRC ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸ್ಟ್ಯಾಟ್ಯೂಟರಿ ಬಾಡಿ, ಕ್ವಾಸಿ ಜುಡಿಷಿಯಲ್ ಬಾಡಿ, ಈ ತರ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಗೊತ್ತಿರಬೇಕು ನಮಗೆ NHRC ಇದೆಯಲ್ಲ ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಇದೊಂದು ಏನಾಗಿದೆ, ಶಾಸನಬದ್ಧ ಸಂಸ್ಥೆಯಾಗಿದೆ. ಇದು ಸ್ಥಾಪನೆಯಾಗಿದ್ದು ಅಕ್ಟೋಬರ್ 12, 1993 ಅಂಡರ್ ದ ಒಂದು ಕಾಯ್ದೆ ಬರುತ್ತೆ. ಅದುವೇ ಪ್ರೊಟೆಕ್ಷನ್ ಆಫ್ ದ ಹ್ಯೂಮನ್ ರೈಟ್ಸ್ ಆಕ್ಟ್ ಆಫ್ ದಿ 1993 ಅಥವಾ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993 ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನ ಹುಟ್ಟಾಕಲಾಗಿದೆ. ಓಕೆನಾ? ಅದನ್ನ 2006 ಮತ್ತೆ ಇದನ್ನು ಕೂಡ ಒಂದ್ಸಲ ತಿದ್ದುಪಡಿ ಮಾಡಿದ್ದಾರೆ ಅಥವಾ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಓಕೆ, ಅದೇ ರೀತಿ ಕೂಡ ಕೇಂದ್ರ ಮಟ್ಟದಲ್ಲಿ ಯಾವ ರೀತಿ NHRC ಇರುತ್ತೆ, ಅದೇ ರೀತಿ ಕೂಡ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಕೂಡ ಏನಾಗಿರುತ್ತೆ, ಒಂದು ಬಾಡಿ ಇರುತ್ತೆ. ಅದನ್ನ ನಾವು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಕರೀತಾರೆ. ಓಕೆ, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದರಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ ಅಥವಾ ಇದರ ಒಂದು ಸಂಯೋಜನೆ ಏನಂತ ನೋಡ್ತಾ ಹೋದ್ರೆ, ಆಕ್ಚುಲಿ ನೋಡಿ, ಈ NHRC ಹೌದಾ, ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಇದಕ್ಕೆ ಏನಂತಂದ್ರೆ ಆಕ್ಚುಲಿ ಇದಕ್ಕೆ ಏನಂದ್ರೆ ಟೋಟಲ್ ಆಗಿ 9 ಜನ ಮೆಂಬರ್ಸ್ ಇರ್ತಾರೆ. ಹೌದಾ, 9 ಜನ ಸದಸ್ಯರಿರ್ತಾರೆ. ಅದರಲ್ಲಿ ಒಬ್ರು ಚೇರ್ಮನ್, 8 ಜನ ಮೆಂಬರ್ಸ್ ಇರ್ತಾರೆ ನೋಡಿ. ಓಕೆ, ಸೊ ಆದ್ರೆ ಈ ಚೇರ್ಮನ್ ಇದಾರಲ್ಲ, ಇವರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಬಹಳ ಇಂಪಾರ್ಟೆಂಟ್, ಬಹಳ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಗೊತ್ತಿರಲಿ, ದ ಚೇರ್ಮನ್ ಏನಂದ್ರೆ ಗೊತ್ತಿರಲಿ, ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೇಕು ಅಥವಾ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಗಿರ್ಬೇಕು. ನೋಡಿ, ಈ 1993 ಕಾಯ್ದೆ ಮಾಡಿದ್ರಲ್ಲ, ಆವಾಗ ಏನು ಕಂಡೀಷನ್ ಇತ್ತು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಬೇಕಾದ್ರೆ ಏನಾಗಿರಬೇಕು, ಕಡ್ಡಾಯವಾಗಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ಏನಾಗಿರ್ಬೇಕು, ಮುಖ್ಯ ನ್ಯಾಯಾಧೀಶರಾಗಿರ್ಬೇಕಂತ ಕಂಡೀಷನ್ ಇತ್ತು. ಬಟ್ ಆದ್ರೆ 2006 ಇದನ್ನ ತಿದ್ದುಪಡಿ ಮಾಡಿದಾರಲ್ಲ, ಅಲ್ಲಿ ಏನ್ ಮಾಡಿದ್ದಾರೆ, ಅವರು ರಿಟೈರ್ಡ್ CJ ಆಗಿರ್ಬೋದು, ಇಲ್ಲಾಂದ್ರೆ ರಿಟೈರ್ಡ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಆದ್ರೂ ಓಕೆ ಅಂತ ಹೇಳಿದ್ದಾರೆ. ಸೊ ಅರ್ಥ ಆಯ್ತಾ? 93 ರಿಟೈರ್ಡ್ CJ ಅಂತ ಒಂದೇ ಮೆನ್ಷನ್ ಮಾಡಿದ್ದಾರೆ. 2006 ಆತ ರಿಟೈರ್ಡ್ CJ ಆಗಿರ್ಬೋದು, ಇಲ್ಲಾಂದ್ರೆ ರಿಟೈರ್ಡ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಆದ್ರೂ ಕೂಡ ಓಕೆ ಅಂತ ಗೊತ್ತಿರ್ಬೇಕು ನಿಮಗೆ. ಓಕೆನಾ? ಸೊ ಹಾಗಾಗಿ ಈ ಚೇರ್ಮನ್ ಇದೆಯಲ್ಲ, ಇವರನ್ನ ಅಪಾಯಿಂಟ್ ಮಾಡಕ್ಕೆ ಒಂದೇನಂದ್ರೆ ಒಂದು ಕಮಿಟಿ ಬರುತ್ತೆ. ಅದರಲ್ಲಿ ಟೋಟಲ್ ಆಗಿ 6 ಜನ ಮೆಂಬರ್ಸ್ ಇರ್ತಾರೆ ನೋಡಿ. ಓಕೆನಾ? ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರಾಗಿರ್ತಾರೆ, ಆಮೇಲೆ ಲೋಕಸಭಾ ಸ್ಪೀಕರ್ ಇರ್ತಾರೆ, ಆಮೇಲೆ ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ ಇರ್ತಾರೆ, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಆಫ್ ದಿ ರಾಜ್ಯಸಭಾ ಲೋಕಸಭೆ ಇರ್ತಾರೆ, ಹಾಗೆ ಯೂನಿಯನ್ ಹೋಮ್ ಮಿನಿಸ್ಟರ್ ಇರ್ತಾರೆ. ಅಂದ್ರೆ ಈ 6 ಜನರ ಒಂದು ಸಮಿತಿ ಇದೆಯಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ರಾಷ್ಟ್ರಪತಿಯವರಿಗೆ ಒಂದು ಹೆಸರನ್ನ ಕೊಡ್ತಾರೆ. ಸೊ ಹಾಗಾಗಿ ಏನಂದ್ರೆ ಅವಾಗ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂದ್ರೆ NHRC ಚೇರ್ಮನ್ ನ ಅಪಾಯಿಂಟ್ ಮಾಡ್ತಾರೆ. ಓಕೆ, ಅದನ್ನ ಸೆಲೆಕ್ಟ್ ಕಮಿಟಿ ಅಂತ ಕರಿತೀವಿ ನೋಡಿ. ಓಕೆನಾ? ಸೆಲೆಕ್ಟ್ ಕಮಿಟಿ ಅಧ್ಯಕ್ಷರಾಗಿರುತ್ತದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ.
ಓಕೆ, ಅಪಾಯಿಂಟ್ ಮಾಡೋದು ರಾಷ್ಟ್ರಪತಿಯವರು. ಓಕೆನಾ? ನೋಡಿ, ನಾನು ಆಗಲೇ ಹೇಳ್ತಿದ್ದೆ, ಆಕ್ಚುಲಿ NHRC ಇದೆಯಲ್ಲ, ಇದರಲ್ಲಿ ಟೋಟಲ್ ಆಗಿ 9 ಜನ ಮೆಂಬರ್ಸ್ ಇರ್ತಾರೆ. ಅಂದ್ರೆ ಒಬ್ರು ಅಧ್ಯಕ್ಷರಿರ್ತಾರೆ, ಆಮೇಲೆ 8 ಜನ ಸದಸ್ಯರಿರ್ತಾರೆ. ಓಕೆ, ಈ 8 ಜನದಲ್ಲಿ ನೋಡಿ ಆಕ್ಚುಲಿ 4 ಜನ ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ, ಅಂದ್ರೆ ಪೂರ್ಣ ಕಾಲದ ಸದಸ್ಯರು ಇರ್ತಾರೆ. ಇನ್ನು 4 ಜನ ಮೆಂಬರ್ಸ್ ಅಂದ್ರೆ ಇವರು D1 ಮೆಂಬರ್ಸ್ ಅಂತ ಕರೀತಾರೆ. ಈ ಫಸ್ಟ್ 4 ಜನ ಇದಾರಲ್ಲ, ಇವ್ರು ಏನಾಗಿರ್ತಾರೆ ನೋಡಿ, ಅಂದ್ರೆ ಮೆಂಬರ್ 1 ಏನಾಗಿರ್ತಾನೆ ಅಂತಂದ್ರೆ ಆತನು ಕೂಡ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿರ್ತಾನೆ. ಓಕೆ, ಒನ್ ಹೂ ಹ್ಯಾಸ್ ಬೀನ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಗಿರ್ತಾರೆ. ಎರಡನೇ ಮೆಂಬರ್ ಏನಾಗಿರ್ತಾನೆ ನೋಡಿ, ಆತ ಯಾವುದಾದ್ರೂ ಒಂದು ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ. ಓಕೆ, ಜೊತೆಗೆ ಇನ್ನೂ 2 ಮೆಂಬರ್ಸ್ ಇರ್ತಾರಲ್ಲ, ಅವ್ರೇನಂದ್ರೆ ಆಕ್ಚುಲಿ ಯಾರು ಈ ಮಾನವ ಹಕ್ಕುಗಳಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ, ಅಂದ್ರೆ ಅನುಭವಗಳಾಗಿರ್ತಾರೆ, ಅಂತವ್ರಿಗೆ ಏನ್ ಮಾಡುತ್ತೆ ಸರ್ಕಾರ ಏನ್ ಮಾಡ್ತಾರೆ, ಅಪಾಯಿಂಟ್ ಮಾಡಿ ಕಳಿಸಿರುತ್ತೆ. ಸೋದಾ ಇವರು 4 ಜನ ಆದ್ರು. ಇನ್ನು 4 ಜನ ಅಂದ್ರೆ ಎಲ್ಲಿ ಅವ್ರನ್ನ ಎಕ್ಸ್ ಆಫೀಸಿಯೋ ಮೆಂಬರ್ ಅಂತ ಕರಿತೀವಿ, ಅಥವಾ ಡಿ ಮೆಂಬರ್ಸ್ ಅಂತ ಕರೀತಾರೆ. ಯಾರಾಗಿರ್ತಾರೆ ಅಂದ್ರೆ ಅವರು ಇಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಿರ್ತಾರೆ, ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಇರ್ತಾರೆ. ಆಮೇಲೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಒಂದು ಆಯೋಗದ ಅಧ್ಯಕ್ಷರು ಇರ್ತಾರೆ. ಆಮೇಲೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇದರಲ್ಲಿ ಟೋಟಲ್ ಆಗಿ 4 ಜನ ಇರ್ತಾರೆ. ಅರ್ಥ ಆಯ್ತಾ? ಇದೊಂದು 9 ಮೆಂಬರ್ಸ್ ಬಾಡಿ ಅಂತ ಕರಿತೀವಿ. 4 ಜನ ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರು 4 ಜನ ಅಂದ್ರೆ ಎಕ್ಸ್ ಆಫೀಸ್ ಮೆಂಬರ್ ಆಗಿರ್ತಾರೆ. ಜೊತೆಗೆ 4 ಮೆಂಬರ್ಸ್ ಅಲ್ಲಿ 2 ಸುಪ್ರೀಂ ಕೋರ್ಟ್ ಇಂದ ಇರ್ತಾರೆ, ಇಬ್ರು ಇರ್ತಾರೆ, ಒಬ್ರು ಹೈಕೋರ್ಟ್ ಇಂದ CJ ಇರ್ತಾರೆ. ಆಮೇಲೆ 2 ಮೆಂಬರ್ಸ್ ಏನಂತಂದ್ರೆ ಅವರು ವುಮೆನ್ ರೈಟ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುವಂತ ವ್ಯಕ್ತಿ ಇರ್ತಾರೆ. ಸೊ ಓಕೆನಾ, ದಿಸ್ ಇಸ್ ದ ಬಾಡಿ ಅಂತ ಕರಿತೀವಿ. ಮತ್ತೆ ಇವರು ಟರ್ಮ್ ಕೇಳಬಹುದು ನೀವು. ಸೊ ಹಾಗಾದ್ರೆ ಈ NHRC ಅಧ್ಯಕ್ಷರನ್ನ ಮತ್ತು ಮೆಂಬರ್ಸ್ಗಳ ಟರ್ಮ್ ಎಷ್ಟಿರುತ್ತೆ ಅಂದ್ರೆ ಗೊತ್ತಿರಲಿ, ಇವರ ಟರ್ಮ್ ಆಗಿರುತ್ತೆ 3 ವರ್ಷ ನೋಡಿ. ಓಕೆನಾ, 3 years ಆಗಿರುತ್ತೆ. ಇಲ್ಲಾಂದ್ರೆ ಅವರು 70 ವರ್ಷಗಳಾಗೋರಿ ಕೂಡ, ಅದೇ 70 ವರ್ಷಗಳ ವಯಸ್ಸಾಗೋರಿ ಕೂಡ ಏನ್ ಮಾಡಬಹುದು, ಆಫೀಸ್ ಅಲ್ಲಿ ಮೆಂಬರ್ ಆಗಿ ಅಥವಾ ಅಂದ್ರೆ ಮುಂಬೈರ್ಬಹುದು. ಮತ್ತೆ ಇವರನ್ನ ಯಾರು ತೆಗೆದಾಕ್ತಾರೆ ಅಂದ್ರೆ ಆಫೀಸಿಂದ ಅಗೇನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಂದ್ರೆ ಅಪಾಯಿಂಟ್ ಮಾಡೋದು ಕೂಡ ರಾಷ್ಟ್ರಪತಿ ಆಗಿರ್ತಾರೆ, ಜೊತೆಗೆ ಅವರನ್ನ ತೆಗೆದಾಕೋದು ಕೂಡ ರಾಷ್ಟ್ರಪತಿ ಆಗಿರ್ತಾರೆ. ಅಂದ್ರೆ ಇವರ ಒಂದು ನಾರ್ಮಲ್ ಟರ್ಮ್ ಅಂದ್ರೆ 3 ವರ್ಷ ಇರುತ್ತೆ, ಗೊತ್ತಿರ್ಬೇಕು ನಿಮ್ಗೆ. ಅಪ್ ಟು ಅಥವಾ 70 ವರ್ಷಗಳ ವಯಸ್ಸಾಗಿರುತ್ತೆ. ಎಸ್. ಸೊ ಹಾಗಾದ್ರೆ ಇವ್ರು ಏನ್ ಕೆಲಸ ಮಾಡುತ್ತಪ್ಪ ಬಾಡಿ ಅಂತ ಕ್ವೆಶ್ಚನ್ ಬರುತ್ತೆ ನಿಮ್ಗೆ, ಹೌದಾ? ಹಾಗಾದ್ರೆ NHRC ಕೆಲಸ ಅಂದ್ರೆ ಗೊತ್ತಿರಲಿ, ನಮ್ಮ ದೇಶದಲ್ಲಿ ಯಾವುದೇ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆದ್ರೆ ಫಸ್ಟ್ ನಮಗೆ ಬರುವಂತ ಒಂದು ಮೇನ್ ಬಾಡಿ ಅಂತಂದ್ರೆ ಅದು NHRC ಆಗುತ್ತೆ. ಅಂದ್ರೆ ಇದೊಂಥರ ಏನಾಗುತ್ತೆ, ಸಿವಿಲ್ ಕೋರ್ಟ್ ತರ ಕೆಲಸ ಮಾಡುತ್ತೆ ನೋಡಿ. ಇದೊಂಥರ ಜುಡಿಷಿಯಲ್ ಕ್ಯಾರೆಕ್ಟರ್ ಅಥವಾ ಸಿವಿಲ್ ಕೋರ್ಟ್ ತರ ಕೆಲಸ ಮಾಡುತ್ತೆ. ಮತ್ತೇನಂದ್ರೆ ನಮ್ಮ ದೇಶದಲ್ಲಿರುವಂತ ಯಾವುದೇ ಏಜೆನ್ಸಿಯನ್ನು ಕೂಡ ಏನ್ ಮಾಡಬಹುದು, ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಗಿ ಏನಂದ್ರೆ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಅವರಿಗೆ ಅವಕಾಶ ಇರುತ್ತೆ, ಅವ್ರನ್ನ ತಗೊಳ್ಬಹುದು. ಜೊತೆಗೆ ಏನಂದ್ರೆ ನೋಡಿ, ಇವ್ರು ಏನಂದ್ರೆ ಅಪ್ ಟು 1 ವರ್ಷ ಆಗಿರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾವುದೋ ಒಂದೇಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುತ್ತೆ. ಸೊ ಅದನ್ನ ಅಪ್ ಟು 1 ಕೂಡ 1 ವರ್ಷ ಆದ್ರೆ ಏನ್ ಮಾಡ್ಬೋದು ಅಂದ್ರೆ ಅಲ್ಲಿವರೆಗೂ ಕೂಡ ಅವರು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಸೋಕೆ ಅವಕಾಶ ಇರುತ್ತೆ. ಅದರ ನಂತರ ಆದ್ರೆ ಇಲ್ಲಿ ಅವರಿಗೆ ಅವಕಾಶ ಇರಂಗಿಲ್ಲ, ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಮತ್ತೇನಂದ್ರೆ ಇದು ಏನಂದ್ರೆ ಕೇವಲ ಒಂದು ಸರ್ಕಾರಕ್ಕೆ ಅಂದ್ರೆ ಸಲಹೆ ನೀಡುವಂತ ಬಾಡಿ ಆಗಿ ಮಾತ್ರನೇ ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ಅಂದ್ರೆ ಇಟ್ಸ್ ಓನ್ಲಿ ಎ ರೆಕಮೆಂಡೇಟರಿ ನೇಚರ್ ಅಂತ ಕರೀತಾರೆ. ಇದು ಕೇವಲ ರೆಕಮೆಂಡೇಶನ್ ಮಾಡುತ್ತೆ. ಸೊ ಹಾಗಾಗಿ ಇವ್ರ ಹತ್ರ ಯಾವುದೇ ರೀತಿ ಯಾರು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿರ್ತಾರೆ ಅವರಿಗೆ ಒಂದು ಪನಿಷ್ಮೆಂಟ್ ಕೊಡಕ್ಕೆ ಇವ್ರ ಹತ್ರ ಅಧಿಕಾರ ಇರಂಗಿಲ್ಲ. ಓನ್ಲಿ ಏನ್ ಮಾಡ್ಬೋದು, ಬರೀ ಸರ್ಕಾರಕ್ಕೆ ಇವರು ಒಪ್ಪಿಸಬಹುದು, ರೆಕಮೆಂಡೇಶನ್ ಕೊಡ್ತಾರೆ ಅಷ್ಟೇ. ಅವ್ರು ಸರ್ಕಾರದ ಪನಿಷ್ಮೆಂಟ್ ಕೊಡ್ಬೋದು ಅಥವಾ ಬಿಡಬಹುದು, ಬಿಟ್ಟದು ಇಂಟ್ರೆಸ್ಟ್ ಆಫ್ ದಿ ಗೌರ್ಮೆಂಟ್ ಆಗಿರುತ್ತೆ. ಓಕೆನಾ? ಮತ್ತೇನಂದ್ರೆ ನೋಡಿ, ಆಕ್ಚುಲಿ ಇವರೊಂದು ಏನೇ ಪ್ರತಿಯೊಂದು ಸಲ ಏನ್ ಮಾಡ್ತಾರೆ ಅಂದ್ರೆ ಒಂದು ರಿಪೋರ್ಟ್ ಕೊಡ್ತಾ ಹೋಗ್ತಾರೆ. ಅಂದ್ರೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕೊಟ್ಟು ಹೋಗ್ತಾರೆ. ಜೊತೆಗೆ ಇವರು ನಮ್ಮ ದೇಶದಲ್ಲಿರುವಂತ ಯಾವುದೇ ಒಂದು ಜೈಲಲ್ಲಿ ಕೂಡ ಏನ್ ಮಾಡ್ಬೋದು, ಕೈದಿಗಳನ್ನ ಮೀಟ್ ಮಾಡಿ ಅವರ ಒಂದು ರಕ್ಷಣೆ ಮಾಡ್ಕೊಳ್ಳೋಕೆ ಅವರಿಗೆ ಅವಕಾಶ ಇರುತ್ತೆ. ದೀಸ್ ಆರ್ ದಿ ರೋಲ್ ಅಂಡ್ ಫಂಕ್ಷನ್ಸ್ ಆಫ್ ದಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಎಸ್. ಇನ್ನು ಕರ್ನಾಟಕದ ತಗೊಂಡ್ರೆ, ಓಕೆ, ನಮ್ಮ ರಾಜ್ಯದಲ್ಲಿ ಕೂಡ ಏನಾಗಿದೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದೆ. ಅದರ ಅಧ್ಯಕ್ಷರಾಗಿ ಪ್ರೆಸೆಂಟ್ ಆಗಿದೆ ಅಂತಂದ್ರೆ ಗೊತ್ತಿರಲಿ, ಧೀರೇಂದ್ರ ಈರ್ಲಾಲ್ ವಘೇಲಾ ನೋಡಿ. ಓಕೆ, ಧೀರೇಂದ್ರ ಈರ್ಲಾಲ್ ವಘೇಲಾ ಬಿಕಮ್ ದ ಪ್ರೆಸೆಂಟ್ಲಿ ಚೇರ್ಮನ್ ಆಫ್ ದಿ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ. ಓಕೆನಾ? ನೋಡಿ, ಈಗ ಪ್ರೆಸೆಂಟ್ ಯಾರಿದ್ರು ಅರುಣ್ ಕುಮಾರ್ ಮಿಶ್ರಾ ಇದಾರಲ್ಲ, ಇವ್ರಿಗಿಂತ ಮುಂಚೆ ನಮ್ಮ ಕರ್ನಾಟಕದವರೇ ಆಗಿರುವಂತ ಸುಪ್ರೀಂ ಕೋರ್ಟ್ ನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತ HL ದತ್ತು ಅವರಿದ್ರು, ಗೊತ್ತಿರಲಿ HL ದತ್ತು. ಓಕೆ, HL ದತ್ತು ಏನಾಗಿದ್ರು, ಇವ್ರಿಗಿಂತ ಮುಂಚೆ ಆಕ್ಚುಲಿ ನಮ್ಮ NHRC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ರೀಸೆಂಟ್ ಆಗಿ ಅವ್ರ ಟರ್ಮ್ ಮುಗಿದ್ದು, ಅದರ ನಂತರ ಇವರನ್ನ ಅಪಾಯಿಂಟ್ ಮಾಡಿದ್ದಾರೆ.
ಓಕೆ. ಸೊ ಹಾಗಾಗಿ ಇದಿಷ್ಟು ಟಾಪಿಕ್ ಆಗಿದೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಮತ್ತೆ ಮುಂದಿನ ಕ್ಲಾಸಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಇಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.